ನಮಸ್ತೆ ಪ್ರಿಯ ವಿದ್ಯಾರ್ಥಿಗಳೇ, ಬೆಪ್ಪದಕ್ಕಡಿ ಬೋಳೆಶಂಕರ ನಾಟಕವನ್ನು ನೋಡ್ತಾ ನಿನ್ನೆಯ ತರಗತಿಯಲ್ಲಿ ಕತ್ತಲೆಯ ನಿಜಜನಕ ಬಂದನು ಅನ್ನುವ ದೃಶ್ಯದವರೆಗೆ ಒಂದಷ್ಟು ವಿಚಾರಗಳನ್ನು ನೋಡಿದೆವು. ಕತ್ತಲೆಯ ನಿಜಜನಕ ಯಾರವ? ಸೈತಾನ ಲೋಕದಿಂದ ಬಂದಂತಹ ಸೈತಾನ ಭೂಲೋಕಕ್ಕೆ ಬರ್ತಾನೆ ನೇರವಾಗಿ. ಅವ ಹುಡುಕಿಕೊಂಡು ಬಂದದ್ದು ಸೈತಾನ ಲೋಕದಿಂದ ಕಳಿಸಿದ 3 ಪಿಶಾಚಿಗಳನ್ನು ಹುಡುಕಿಕೊಂಡು ಭೂಲೋಕಕ್ಕೆ ಕಳಿಸಿದ್ದಾನೆ. 3 ಮಂದಿ ಅಣ್ಣ ತಮ್ಮಂದಿರನ್ನು ಸೋಲಿಸುವುದಕ್ಕಾಗಿ. ಆದರೆ ಅವನು ಕಳಿಸಿದಂಥ ಪಿಶಾಚಿಗಳು ಬೋಳೆಶಂಕರನ ಕೈಯಲ್ಲಿ ಸೋತು ಸತ್ತು ಹೋಗಿರ್ತಾರೆ. ಆ ವಿಷಯ ತಿಳಿಯದೇ ಇರುವಂತಹ ಸೈತಾನ ನೇರವಾಗಿ ಭೂಲೋಕಕ್ಕೆ ಬರ್ತಾನೆ. ವಿಷಯವನ್ನು ತಿಳ್ಕೊಳ್ತಾನೆ, ತನ್ನ ಪರಿಚಯವನ್ನು ತಾನು ಮಾಡಿಕೊಳ್ತಾ ಹೋಗ್ತಾನೆ. ಅದುವರೆಗಿನ ವಿಚಾರಗಳನ್ನು ಕಳೆದ ದೃಶ್ಯದವರೆಗೆ ನೋಡಿದೆವು. ಕತ್ತಲೆ ನಿಜ ಜನಕ ಬಂದನು. ಮುಂದಿನ ದೃಶ್ಯ ಇದೀಗ ವಾಸಿಯಾದ ರೋಗ. ನೋಡಿ, ವಾಸಿಯಾದ ರೋಗ ಅನ್ನೋ ದೃಶ್ಯದಲ್ಲಿ ಏನು ವಿಚಾರಗಳು ಬರ್ತವೆ ಅನ್ನುವಂಥದ್ದು. ಬೋಳೆಶಂಕರ ಮತ್ತು ಅವನ ರಾಣಿ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅಂದರೆ ಈಗಾಗಲೇ ಬೋಳೆಶಂಕರ ಮತ್ತು ರಾಜಕುಮಾರಿಗೆ ವಿವಾಹ ಆಗಿದೆ. ಬೋಳೆಶಂಕರನ ಇಚ್ಛೆ ರಾಜಕುಮಾರಿಯು ಸಮೇತ ಹೊಲದಲ್ಲಿ ದುಡಿಬೇಕು. ರಾಜ ರಾಣಿಯ ವ್ಯತ್ಯಾಸ ಇಲ್ಲ, ದುಡಿಬೇಕು ತಿನ್ನಬೇಕು ಅನ್ನುವಂಥದ್ದು ಧೋರಣೆ. ಆದ್ದರಿಂದಾಗಿ ಆ ಪ್ರಕಾರವಾಗಿ ಅವರೀಗ ಹೊಲದಲ್ಲಿದ್ದಾರೆ. ಪರಸ್ಪರ ಪತಿ ಪತ್ನಿ ಮಾತಾಡಿಕೊಳ್ತಾ ಇದ್ದಾರೆ. ಹೊಲದಲ್ಲಿದ್ದಾರೆ ಅವರು. ನೋಡಿ, ರಾಜಕುಮಾರಿ ಮೊದಲಿಗೆ ಮಾತಾಡ್ತಾಳೆ. ಸ್ವಾಮಿ, ನೀವೇನೋ ಹೇಳುತ್ತಿದ್ದೀರಿ? ಅದೇ, ಆ ದಿನ ಅರಮನೆಗೆ ಬಂದಾಗ ನೀವು ಹಾಸಿಗೆಯಲ್ಲೊರಗಿ ಹೊಟ್ಟೆ ನೋವಿನಿಂದ ಸಂಕಟ ಪಡುತ್ತಿದ್ದೀರಿ. ಹೌದು. ಆಮೇಲೆ ಪ್ರೇಮಿಗಳು ಅಂದಿರಿ. ನಿಮ್ಮಲ್ಲಿ ಪ್ರೇಮವೇ ಇಲ್ಲ. ಯಾಕಿಲ್ಲ? ಇದೆ. ಮತ್ತೆ ಒಮ್ಮೆಯೂ ಹಾಗಂತ ಹೇಳಲೇ ಇಲ್ಲವಲ್ಲ? ಹೇಳಿದೆನಲ್ಲ. ಏನಂತ? ಇದೆ ಅಂತ. ಏನಿದೆ ಅಂತ? ಅದನ್ನೇ ಹೇಳೋಣ ಅಂತ ಬಂದೆ. ಆ ದಿನ ಏನಾಯಿತು ಕೇಳಿ. ಆ ದಿನ ಏನಾಯಿತು? ಅರಮನೆಗೆ ನಾನು ಮದ್ದಿನೊಂದಿಗೆ ಬಂದಾಗ ನೀವು ಹಾಸಿಗೆಯಲ್ಲೊರಗಿ ಹೊಟ್ಟೆ ನೋವಿನಿಂದ ಸಂಕಟ ಪಡುತ್ತಿದ್ದೀರಿ. ಹೌದು. ಆಮೇಲೆ ಬಾಡಿದ ಹೂವಿನಂತ ನಿಮ್ಮ ಮುಖ ನೋಡಿದೆ. ನಾನು ಸಂಕಟ ಪಡುತ್ತಿದ್ದರೆ ಮುಖ ಹೂವಿನ ಹಾಗೆ? ಖಂಡಿತ ಬಾಡಿದ ಹೂವಿನ ಹಾಗೆ. ಇಷ್ಟೇನಾ? ಇನ್ನೇನಾದರೂ ವಿಶೇಷ ಇದೆಯಾ? ಓಹೋ, ಬೇಕಾದಷ್ಟಿದೆ. ನಾಡಿ ನೋಡುವ ನೆಪದಲ್ಲಿ ನಿಮ್ಮ ಕೈ ಹಿಡಿದು ರೋಮಾಂಚನಗೊಂಡೆ. ನಾಡಿ ನೋಡುವ ಅಂತ ಹೇಳಿದರೆ ಅಲ್ಲಿ ಧ್ವನಿ, ಅವಳಿಗೆ ಹುಷಾರಿರಲಿಲ್ಲಲ್ಲ ರಾಜಕುಮಾರಿಗೆ. ಹಾಗಾಗಿ ಈ ಬೋಳೆಶಂಕರ ಅಲ್ಲಿ ನಾಡಿ ಬಡಿತವನ್ನು ನೋಡ್ತಾ ಇರ್ತಾನೆ. ಆ ಒಂದು ಕಾರಣದಲ್ಲಿ ನಿಮ್ಮ ಕೈ ಹಿಡ್ಕೊಂಡೆ, ರೋಮಾಂಚನಗೊಂಡೆ ಎಂಬುದಾಗಿ ಬೋಳೆಶಂಕರ ಹೇಳ್ತಾನೆ. ಆಮೇಲೆ ಬೇಕಾದಷ್ಟು ಸಲ ನಿಮ್ಮನ್ನು ನೋಡಿದೆ. ಆಮೇಲೆ ನಾನು ಆಗಲೇ ನಿಶ್ಚಯಿಸಿಬಿಟ್ಟೆ. ಏನಪ್ಪ ಅಂದರೆ, ಗೊತ್ತಾಯಿತು ಬಿಡಿ, ಹೇಳಬೇಡಿ, ನನಗೆ ನಾಚಿಕೆ ಬರುತ್ತೆ. ಏನನ್ನ ನಿಶ್ಚಯ ಮಾಡಿದ ಅಂತ ಹೇಳಬೇಡವಾ? ನನಗಾಗಲೇ ಗೊತ್ತು. ಏನು ಹೇಳಿ? ಇವಳನ್ನೇ ಪ್ರೀತಿಸಬೇಕು ಅಂತ. ಅಲ್ಲ, ಇವಳನ್ನೇ ಪ್ರೀತಿಸಬಾರದು ಅಂತ. ಯಾಕೆ ಹೇಳಿ? ನಾನಷ್ಟು ಕೆಟ್ಟವಳ? ಸಮಸ್ಯೆ ಬಂದಿರೋದು ನೀವು ಜಾಸ್ತಿ ಒಳ್ಳೆಯವರಾದುದರಿಂದ. ನೀವಾದರೆ ಹೂವಿನಂಥವರು, ನಾನು ಒಬ್ಬ ಹುಂಬ ಬೆಪ್ತ ಕಡೆ ರೈತ, ಎಲ್ಲಿದೆಲ್ಲಿಯ ಜೋಡಿ ಅಂತ. ನೀವು ಹೀಗೆಲ್ಲ ಮಾತಾಡಿದರೆ ಒಂದು ಒಳ್ಳೆ ದಿನ ನೋಡಿ ನಾನು ಸತ್ತು ಬಿಡುತ್ತೇನಷ್ಟೇ. ದಯವಿಟ್ಟು ಹಾಗೆ ಹೇಳಬೇಡಿ, ನನಗೆ ನೋವಾಗುತ್ತೆ. ಆ ಹೊತ್ತಿಗಾಗುವಾಗ ಕೋಡಂಗಿ ಪ್ರವೇಶ ಮಾಡಿ ಬರ್ತಾನೆ. ಏನಯ್ಯ ಮಿತ್ರ, ರಾಜನಾಗಿ ಅರಮನೆಯಲ್ಲಿ ಆರಾಮವಾಗಿರೋದನ್ನು ಬಿಟ್ಟು ಸಾಮಾನ್ಯ ರೈತನ ಹಾಗೆ ಹೊಲದಲ್ಲಿ ಕೆಲಸ ಮಾಡ್ತೀಯಲ್ಲ? ಬಾರಯ್ಯ ಕೋಡಂಗಿ, ನೀನು ರಾಜನೇ ಆಗಿರೋ ರೈತನೇ ಆಗಿರೋ, ಯಾರಾಗಿದ್ದರೂ ಉಂಡ ಅನ್ನ ಮೈಗೆ ಹತ್ತಬೇಕಾದರೆ ಮೈ ಮುರಿದು ದುಡಿಬೇಕಪ್ಪ. ಕೂತು ಉಂಡರೆ ರಾಜ್ಯ ನಡೀತದ? ಮಹಾರಾಣಿಯವರಿಗೆ ನಮಸ್ಕಾರ. ದೇಶದ ಮಹಾರಾಣಿಯಾಗಿ ಅರಮನೆಯಲ್ಲಿರೋದನ್ನು ಬಿಟ್ಟು ಸಾಮಾನ್ಯರ ಹಾಗೆ ಕೆಲಸ ಮಾಡಬಹುದೇ? ಈಗ ರಾಜಕುಮಾರಿ ಮಾತಾಡ್ತಾಳೆ, ಗಮನಿಸ್ಕೊಳ್ಳಿ. ಮಲ್ಲಿಗೆ ಇದ್ದಲ್ಲಿ ನಾರು, ಅವರಿದ್ದಲ್ಲಿ ನಾನು. ಇಬ್ಬರಲ್ಲಿ ಯಾರು ಜಾಸ್ತಿ ದಡ್ಡರು ಅಂತ ಸ್ಪರ್ಧೆ ನಡೀತಿರ್ಬೇಕಾದ್ರೆ ನಾನು ಒಬ್ಬ ಸ್ಪರ್ಧಿಯಾಗಿ ಸೇರದಿರೋದೇ ಮೇಲು. ಬಂದ ಕಾರಣ ಹೇಳುತ್ತೇನೆ. ಅಯ್ಯ ಮಿತ್ರ, ಸೈತಾನನಿಂದ ಪ್ರಚೋದಿತರಾಗಿ ನಿನ್ನ ಅಣ್ಣಂದಿರಿಬ್ಬರು ನಿನ್ನ ನೋಡೋದಕ್ಕೆ ಬಂದಿದ್ದಾರೆ. ಬರ ಹೇಳಲ್ಲ? ಇಲ್ಲೇ ನೋಡುತ್ತಾರಂತ? ಮನೆಯಲ್ಲೋ? ಇಲ್ಲೇ, ಈಗಲೇ. ಬರಲೇಳು, ಅದಕ್ಕೇನಂತೆ. ದೇವಿ, ನೀನು ಗುಡಿಸಲಲ್ಲಿರು. ಆಗ ರಾಜಕುಮಾರಿ ಬೋಳೆಶಂಕರನ ಮಾತಿನಂತೆ ಒಳ ಹೋಗ್ತಾಳೆ.
ಆದರೂ ಒಂದು ಮಾತನ್ನು ಹೇಳಲೇಬೇಕು, ನಿನ್ನ ಔದಾರ್ಯಕ್ಕೆ ನೀನೇ ಮೋಸ ಹೋಗುವುದು ಸರಿಯಲ್ಲ ಮಾರಾಯ. ಅಷ್ಟೊತ್ತಿಗೆ ಸರದಾರ ಮತ್ತು ಸಾಹುಕಾರ ಇಬ್ಬರನ್ನು ಕರೆತಂದು ಕೋಡಂಗಿ ಹೋಗಿಬಿಡ್ತಾನೆ. ಸಾಹುಕಾರಣ್ಣ ಮಾತಾಡ್ತಾನೆ, ನಮಸ್ಕಾರ ತಮ್ಮ. ನೀನು ರಾಜನಾದದ್ದನ್ನು ಕೇಳಿ ನಾನೇ ರಾಜನಾದಷ್ಟು ಸಂತೋಷವಾಯಿತು ನನಗೆ. ತಮ್ಮ, ನೀನು ರಾಜನಾದದ್ದು ಕೇಳಿ ನನಗೆ ಇನ್ನೊಂದು ಕಿರೀಟ ಸಿಕ್ಕಷ್ಟು ಸಂತೋಷವಾಯಿತು. ಬೋಳೆ ಶಂಕರ ನೋಡಿ, ಆಗಲೇ ಹೇಳಿ, ಆಗಾಗ ಸಂತೋಷ ಪಡೋದು ಆರೋಗ್ಯಕ್ಕೆ ಒಳ್ಳೆಯದು. ಇದೇ ಏನಪ್ಪ ನಿನ್ನ ದರ್ಬಾರು? ಜನ ಎಲ್ಲಿ ಸೇರಿದರೆ ಅಲ್ಲೇ ದರ್ಬಾರು. ಇದು ಅಂಡರ್ಲೈನ್ ಮಾಡ್ಕೊಳ್ಳಿ, ಸಂದರ್ಭಕ್ಕೆ ಬರ್ಬೋದು. ಅಣ್ಣಂದಿರು ಅಂತ ಇಬ್ಬರಿದ್ದೇವೆ. ಪಟ್ಟಾಭಿಷೇಕದ ಕಾಲಕ್ಕೆ ಒಂದು ಮಾತು ಹೇಳಿ ಕಳಿಸಿದ್ದರೆ ನಾವು ಬರುತ್ತಿರಲಿಲ್ಲವೇನಪ್ಪ? ಪಟ್ಟಾಭಿಷೇಕ ಅಂತ ಒಂದು ಸಮಾರಂಭ ನಡೆದಿದ್ದರಲ್ಲವೇ? ಮದುವೆ ಅಂತಾದರೂ ಒಂದು ಆಯ್ತಲ್ಲಪ್ಪ. ದಡ್ಡರ ಮದುವೆಗೆ ರಾಜ ಮಹಾರಾಜರು ಯಾಕೆ ಅಂತ ಹೇಳಿ ಕಳಿಸಲಿಲ್ಲ. ಅಯ್ಯ ಬೋಳೆಶಂಕರ, ನೀನು ಅದೆಂಥದ್ದು ಸೈನ್ಯ ನಾಣ್ಯ ತೆರಿಗೆ ಇಲ್ಲದ ರಾಜ್ಯಭಾರ ಮಾಡ್ತಿದ್ದೀಯಂತೆ, ಹೌದಾ? ಹೌದು. ನೀನೇನೋ ದಡ್ಡರ ರಾಜ್ಯ ಕಟ್ಟಿ ಇತಿಹಾಸಕ್ಕೆ ಅಪಹಾಸ್ಯ ಮಾಡಬಹುದಪ್ಪ. ನಾನು ಹಾಗೆ ಮಾಡಲಿಕ್ಕಾಗುತ್ತಾ? ಸೈನ್ಯ ಹಣ ಎಲ್ಲ ಬೇಕು. ಈಗ ನಾನು ಬಂದ ಕಾರಣವೂ ಅದೇ. ನನ್ನ ಬಳಿ ಸಾಕಾಗುವಷ್ಟು ಜವಾನರಿಲ್ಲ. ಹುಲ್ಲಿನ ಒಂದೆರಡು ಬಣಿವೆಯಷ್ಟು ಜವಾನರನ್ನು ಮಾಡಿಕೊಡು. ಇಡೀ ಪ್ರಪಂಚದ ರಾಜರನ್ನೆಲ್ಲ ಗೆದ್ದು ನೀನು ನನ್ನ ಬಗ್ಗೆ ಅಭಿಮಾನ ಪಡೋ ಹಾಗೆ ಮಾಡುತ್ತೇನೆ. ಅದಾಗದು. ನಿನಗೆ ಒಬ್ಬನೇ ಒಬ್ಬ ಜವಾನನನ್ನು ಮಾಡಿಕೊಡೋದಿಲ್ಲ. ಯಾಕೆ? ಹಿಂದೆ ಇನ್ನೂ ಜವಾನರು ಬೇಕಿದ್ದರೆ ಬಾ ಅಂತ ಮಾತು ಕೊಟ್ಟಿರಲಿಲ್ವೇನೋ ಬೆಪ್ಪದಕಡಿ? ಬೆಪ್ತಕಡಿ ಅಲ್ಲದೆ ಬೇರೆ ಯಾರಾಗಿದ್ದರೂ ಜವಾನರನ್ನು ಮಾಡಿಕೊಡುವುದು ಸಾಧ್ಯವಿತ್ತೆ? ಜವಾನರು ಹಾಡಿಕೊಂಡು ಸಾಲಾಗಿ ಕುಣಿಯುತ್ತಾರೆ ಅಂತ ಮಾತ್ರ ನಾನು ತಿಳಿದಿದ್ದೆ. ಆದರೆ ಇಲ್ಲಿ ನೋಡಿದರೆ ನಿನ್ನ ಜವಾನರು ಬೇರೆಯವರನ್ನು ಕೊಲ್ಲುತ್ತಿದ್ದಾರೆ. ನಿನ್ನ ಜವಾನರಿಂದಾಗಿ ಎಷ್ಟು ಜನ ಮಕ್ಕಳು, ವಯಸ್ಸಾದವರು ಅನಾಥರಾಗಿದ್ದಾರೆ ಗೊತ್ತೇನೋ? ದಿನ ಬೆಳಗಾದರೆ ಜವಾನರನ್ನು ಮಾಡಿಕೊಡೋದು ಇನ್ನೂ ಭಯಂಕರ ಮೂರ್ಖತನ. ನೋಡು ಬೋಳೆಶಂಕರ, ನಾನು ನಿನ್ನ ಹಿತೈಷಿ ಅಂತ ಸಾರಿ ಹೇಳುತ್ತೇನೆ. ನನಗಾದರೂ ಮೊದಲೇ ಮಾತು ಕೊಟ್ಟಿದ್ದಂತೆ 18 ಲಾರಿ ಚಿನ್ನದ ನಾಣ್ಯ ಮಾಡಿಕೊಡುತ್ತಿ ತಾನೆ? ಖಂಡಿತ ಇಲ್ಲ. ನಿನ್ನ ತೆರಿಗೆ ಭಾರ ಸಹಿಸದೆ ಜನ ತಮ್ಮಲ್ಲಿಯ ಹಸು ಕರು ಮಾರಿ ತೆರಿಗೆ ಕಟ್ಟಿ ನನ್ನ ರಾಜ್ಯಕ್ಕೆ ವಲಸೆ ಬರುತ್ತಿದ್ದಾರೆ. ನಿನ್ನ ಕಾರ್ಖಾನೆಗಳ ಹೊಗೆ ನುಂಗಲಾರದೆ ಜನ ಓಡಿ ಬರುತ್ತಿದ್ದಾರೆ. ಬೆಳೆಯೋ ಮಕ್ಕಳಿಗೆ ಹಸುವಿನ ಹಾಲು ಸಿಕ್ಕೋದಿಲ್ಲ ಅಂದರೆ ಇದೇನೋ ನೀವು ರಾಜ್ಯಭಾರ ಮಾಡೋ ರೀತಿ. ಲೋ ಬೆಪ್ಪತಕಡಿ, ಬುದ್ಧಿ ಇದ್ದವರ ಹಾಗೆ ಮಾತಾಡಿ ದಾರಿಯ ಜಗಳ ಮನೆಗೆ ಸೇರಿಸ್ಕೋಬೇಡ. ಸರದಾರಣ್ಣ ಹೇಳ್ತಾನೆ, ನಮ್ಮ ಬೋಳೆ ಶಂಕರ ಒಳ್ಳೆಯವನೇ, ಸ್ವಲ್ಪ ದಡ್ಡ ಅಷ್ಟೆ. ಇಲ್ಲದಿದ್ದರೆ ಬುದ್ಧಿವಂತಿಕೆಯ ಮೊದಲ ಸ್ಪರ್ಶಕ್ಕೆ ಇಷ್ಟು ಹಿಗ್ಗುತ್ತಿರಲಿಲ್ಲ. ಬುದ್ಧಿವಂತಿಕೆ ಹೌದು ಎಂದಾದರೆ ನೀವು ನನ್ನ ಮಾತು ಕೇಳಿ. ನಿಮ್ಮಿಬ್ಬರಿಗೂ ಅತಿ ಆಸೆಯ ರೋಗ ಹಿಡಿದಿದೆ. ಯಾವ ಮದ್ದಿನಿಂದಲೂ ವಾಸಿಯಾಗದ ರೋಗ ಅದು. ಸಾವಿನ ತನಕ ನಿಮ್ಮನ್ನದು ಬಿಡೋದಿಲ್ಲ. ರೋಗಿಯಾಗಿ ಸಾಯಬೇಕೆಂದು ಒಮ್ಮತದಿಂದ ನೀವು ತೀರ್ಮಾನಿಸಿದ್ದರೆ ಅದು ನಿಮ್ಮ ಆಯ್ಕೆ. ಆದರೆ ಬಲ್ಲವರು ಹೇಳುತ್ತಾರೆ, ಅದೊಮ್ಮೆ ರೋಗ ಅಂತ ಗೊತ್ತಾದರೆ ಅದಕ್ಕೆ ಮದ್ದು ಮಾಡುವುದು ಒಳ್ಳೆಯದು ಅಂತ. ಇದು ಆಗ ಸೈತಾನ ಪ್ರವೇಶಿಸಿ ಹೇಳ್ತಾನೆ ನೋಡಿ, ಗಮನಿಸ್ಕೊಳ್ಳಿ. ಇದು ಬಿಟ್ಟಿ ಉಪದೇಶ ತಾನೇ? ಖಂಡಿತ. ಹಾಗಿದ್ದರೆ ಇನ್ನಷ್ಟು ಹೇಳು. ನಿಮ್ಮಿಬ್ಬರ ಮಧ್ಯೆ ಈಗೋ ಈ ಸೈತಾನ ಸಲಹೆಗಾರನಾಗಿ ನಿಂತಿದ್ದಾನೆ. ನಿಮ್ಮ ತಲೆಯಲ್ಲಿ ಭಯಂಕರ ಕನಸುಗಳನ್ನು ಹಾಕಿದ್ದಾನೆ. ಆ ಕನಸುಗಳಿಗೆ ಕೊಳ್ಳಿ ಇಟ್ಟು ನಿಮ್ಮ ಆತ್ಮ ಪೂರ್ತಿ ಸುಡೋ ಹಾಗೆ ಸೀಮೆ ಎಣ್ಣೆ ಸುರಿಯುತ್ತಿದ್ದಾನೆ. ಸಮಯ ಮೀರಿಲ್ಲ, ಈಗಲಾದರೂ ಹುಷಾರಾಗಿ. ಇಲ್ಲಿ ಬೋಳೆಶಂಕರ ಒಂದಷ್ಟು ವಿಷಯಗಳನ್ನು ಹೇಳ್ತಾನೆ ನೋಡಿ. ಏನು ಸಾಹುಕಾರ ಮತ್ತು ಸರದಾರ ಇಬ್ಬರು ಅಣ್ಣಂದಿರಿಗೂ ಸೈತಾನ ತೊಂದರೆಯನ್ನು ಕೊಡ್ತಾ ಇದ್ದಾನೆ. ಸೈತಾನ ಅವರಿಬ್ಬರ ವ್ಯಕ್ತಿತ್ವವನ್ನು ಸೋಲಿಸ್ತಾ ಇದ್ದಾನೆ, ಅವರಿಬ್ಬರ ವ್ಯಕ್ತಿತ್ವವನ್ನು ನುಂಗಿ ಹಾಕ್ತಾ ಇದ್ದಾನೆ ಅನ್ನುವ ವಿಚಾರವನ್ನು ಬೋಳೆಶಂಕರ ಸಾರಿ ಮತ್ತೆ ಹೇಳ್ತಾನೆ. ಗೊತ್ತು ಅಣ್ಣಂದಿರಿಬ್ಬರೂ ಕೂಡ ಯಾಕೆ ಆ ಥರದ ಮಾತುಗಳನ್ನು ಆಡ್ತಾ ಇದ್ದಾರೆ, ಇದು ಯಾರ ಪ್ರೇರಣೆಯಿಂದ ಅನ್ನುವಂಥದ್ದನ್ನು ಸೈತಾನ ಬೋಳೆಶಂಕರ ಅರ್ಥ ಮಾಡಿಕೊಳ್ತಾನೆ. ಆದರೆ ಅಣ್ಣಂದಿರು ಮಾತ್ರ ಈ ಮಾತನ್ನು ಕೇಳುವುದಕ್ಕೆ ಒಪ್ಪುವುದಕ್ಕೆ ಸಿದ್ಧರಿಲ್ಲ. ಈ ಮಾತುಗಳನ್ನು ಇಲ್ಲಿ ಬರುವಂತಹ ವಿಷಯಗಳು ಸ್ಪಷ್ಟಪಡಿಸ್ತಾ ಹೋಗ್ತದೆ. ಮುಂದೆ ಸಾಹುಕಾರಣ್ಣ ಮಾತಾಡ್ತಾನೆ, ಮಕ್ಕಳೇ ಗಮನಿಸ್ಕೊಳ್ಳಿ. ಎಣಿಸೋದಕ್ಕೆ ಬೆರಳು ಉಪಯೋಗಿಸೋನು ನನಗೆ ಬುದ್ಧಿ ಹೇಳ ಬಂದನೆ. ಕೇಳೋದಾದರೆ ಲೋ ಬೆಪ್ತ ಕಡಿ, ತೆರಿಗೆ ಕೊಡುವ ನನ್ನ ಪ್ರಜೆಗಳಿಗೆ ಸುಳ್ಳು
ಆಮಿಷ ತೋರಿಸಿ ನಿನ್ನ ರಾಜ್ಯ ಭರ್ತಿ ಮಾಡಿಕೊಳ್ತಾ ಇದ್ದೀಯಲ್ಲ, ಇದೊಂದೇ ಕಾರಣ ಸಾಕು ನಿನ್ನನ್ನು 100 ವರ್ಷ ಸೆರೆಮನೆಗೆ ಕಳಿಸಲಿಕ್ಕೆ. ಒಳ್ಳೆ ಮಾತಿನಿಂದ 18 ಲಾರಿ ಚಿನ್ನ ಮಾಡಿಕೊಡು, ಬೇಕಾದರೆ ಧಾನ್ಯ ನಾನೇ ಕೊಡುತ್ತೇನೆ. ಅಯ್ಯ ಬೆಪ್ಪದ ಕಡಿ, ಕಿರೀಟ ಸಂಗ್ರಹಿಸುವ ನನ್ನ ಆಸೆಯ ಮೇಲೆ ತಣ್ಣೀರು ಎರಚಬೇಡ. ಒಳ್ಳೆಯ ಮಾತಿನಿಂದ 2 ಬಣವೆಯಷ್ಟು ಜವಾನರನ್ನು ಮಾಡಿಕೊಡು, ಬೇಕಾದರೆ ಪ್ರತಿಯಾಗಿ 10 ಬಣವೆಯಷ್ಟು ಹುಲ್ಲು ಕೊಡೋಣ. ಅದಾಗದಿದ್ದರೆ ನಿನ್ನ ರಾಜ್ಯ ಭಸ್ಮವಾಗುತ್ತದೆ. ನಿನ್ನಷ್ಟೇ ದಡ್ಡಿಯಾದ ಆ ನಿನ್ನ ರಾಣಿ ನಮ್ಮ ರಾಜ್ಯದಲ್ಲಿ ಭಿಕ್ಷೆ ಎತ್ತಬೇಕಾಗುತ್ತದೆ. ನೀನು ಹೊಟ್ಟೆಪಾಡಿಗಾಗಿ ನಮ್ಮ ಜವಾನರ ಮುಂದೆ ಲಾಗ ಹಾಕಿ ಮನೋರಂಜನೆ ಒದಗಿಸಬೇಕಾಗುತ್ತದೆ. ಶಿವನಿಚ್ಛೆ. ಏನಂದೆ? ಶಿವನಿಚ್ಛೆ. ಹಾಗಿದ್ದರೆ ಹಾಗೆ ಆಗಲೇಳು ಅಂದೆ. ನನಗೆ ಕೋಪ ಬರುತ್ತಿದೆ. ಆ ಕೋಪವನ್ನು ಯಾವ ದರಿದ್ರ ಸೈತಾನನಿಂದ ಪಡೆದೆಯೋ ಅದನ್ನು ಅವನಿಗೆ ವಾಪಸ್ ಕೊಡು. ಬೋಳೆಶಂಕರ, ನನ್ನ ಮಾತು ಕೇಳು. ಈ ತನಕ ಬೇಕಾದಷ್ಟು ಕೇಳಿದ್ದಾಗಿದೆ. ನಿಮ್ಮ ರೋಗಾಣು ನನ್ನ ರಾಜ್ಯದಲ್ಲಿ ಹರಡುವ ಮೊದಲೇ ಇಲ್ಲಿಂದ ಹೊರಡಿ. ಬೋಳೆಶಂಕರ ಹೋಗುವನು. ಆದರೆ ಪಿಶಾಚಿ 1, 2, 3 ಸತ್ತ ಹಾಗೆ ಈ ಸೈತಾನ ಸಾಯಲಿಲ್ಲ. ಆದರೂ ಅವನಿಗೂ ಕೂಡ ಶಿವನ ಹೆಸರನ್ನು ಕೇಳಿದ ತಕ್ಷಣ ಏನೋ ತಲೆ ಗಿರ್ರ ಅಂದಾಗೆ ಆಗ್ತದೆ. ಪಿಶಾಚಿ 1, 2, 3 ಹಾಗೆ ಆಗ್ತದೆ. ಆದರೆ ಮತ್ತೆ ಮತ್ತೆ ನಮ್ಮ ಬೋಳೆಶಂಕರ ಶಿವನ ಹೆಸರು ಹೇಳದ ಕಾರಣ ಅಲ್ಲಿ ಸೈತಾನ ಸಾಯಲಿಲ್ಲ. ಮುಂದಿನ ದೃಶ್ಯದಲ್ಲಿ ಅವನು ಏನಾಗ್ತಾನೆ ಅನ್ನೋದನ್ನು ಗಮನಿಸಿಕೊಳ್ಳಿ. ಹೀಗೆ ಇಲ್ಲಿ ದೃಶ್ಯದಲ್ಲಿ ನಾವು ಕಂಡುಕೊಂಡದ್ದು ಅದನ್ನು ಈಗಾಗಲೇ ನೀವು ತಿಳ್ಕೊಂಡಿದ್ದೀರಿ. ಅವನ ಅಣ್ಣಂದಿರ, ಬೋಳೆಶಂಕರನ ಅಣ್ಣಂದಿರು ಚಿನ್ನದ ಮೇಲೆ ಆಸೆಯನ್ನು ಪಟ್ಟುಕೊಳ್ಳುವಂಥದ್ದು, ಜಾಗದ ಮೇಲೆ ಆಸೆಯನ್ನು ಪಟ್ಟುಕೊಳ್ಳುವಂಥದ್ದು, ಇವೆಲ್ಲವುಗಳನ್ನು ನಾವಿಲ್ಲಿ ಗಮನಿಸಿಕೊಂಡಿದ್ದೇವೆ. ಆದರೆ ಈ ರಾಜಕುಮಾರಿಗಿರ್ಬೋದು ಅಥವಾ ಬೋಳೆಶಂಕರನಿಗಿರ್ಬೋದು ಅದರ ಬಗ್ಗೆ ಎಳ್ಳಷ್ಟು ಆಸೆ ಇಲ್ಲದಿರುವುದನ್ನು ನಾವಿಲ್ಲಿ ಗಮನಿಸಿಕೊಂಡಿದ್ದೇವೆ. ಅವರ ಉದ್ದೇಶ ಒಂದೇ ಒಂದು, ಏನು ಅಂತ ಹೇಳಿದರೆ ದುಡಿದು ತಿನ್ನುವುದು, ಆ ಮೂಲಕ ತಮ್ಮ ಬದುಕನ್ನು ರೂಪಿಸುವುದೇ ಆಗಿತ್ತು ಅನ್ನೋದನ್ನು ನಾವು ಇಲ್ಲಿ ಗಮನಿಸಿಕೊಳ್ಬೋದು. ಮಕ್ಕಳಲ್ಲಿ ಬಣಿವೆ ಅಂತ ಬಂದಿದೆ. ಬಣಿವೆ ಅಂತ ಹೇಳಿದರೆ ನೀವು ಗಮನಿಸಿದಿರ್ಬೋದು, ಕಂತೆ, ಈಗ ಬೈ ಹುಲ್ಲಿನ ಕಂತೆ ಎಲ್ಲ ಮಾಡ್ತಾರಲ್ಲ, ಅದಕ್ಕೆ ಬಣಿವೆ ಎಂಬುದಾಗಿ ಕರೀತಾರೆ. ಮುಂದಿನ ದೃಶ್ಯವನ್ನು ನಾವು ಪ್ರಾರಂಭಿಸುವ. ಗಮನಿಸಿಕೊಳ್ಳಿ. ಹಸಿರ ತುಳಿದರು. ಇಲ್ಲಿ ಹಸಿರನ್ನು ಹೇಗೆ ತುಳಿದು ಅಥವಾ ಹಸಿರಿನ ಮೂಲಕ ಆ ಶಿವಪುರವನ್ನು ಹೇಗೆ ಉತ್ತಮಗೊಳಿಸ್ತಾರೆ ಅನ್ನೋದನ್ನು ಭಾಗವತರು ತಮ್ಮ ಹಾಡಿನ ಮುಖೇನ ಹಾಡ್ತಾ ಇದ್ದಾರೆ. ಹಸಿರ ತುಳಿದರು. ಮುಂದಿನ ದೃಶ್ಯ ನೋಡಿ. ಏನಾಗುತ್ತದೆ ಅಲ್ಲಿ, ಏನು ವಿಚಾರಗಳು ಬರ್ತವೆ, ಏನಾಗುತ್ತದೆ? ಸಾಹುಕಾರ ಮತ್ತು ಸರದಾರ ಹೇಳಿದ ಹಾಗೆ ಬೋಳೆಶಂಕರ ಕೇಳುವುದಿಲ್ಲ. ನಮ್ಮ ತಮ್ಮ ನಾವು ಹೇಳಿದಾಗೆ ಕೇಳುವುದಿಲ್ಲ ಅನ್ನುವಂತಹ ಕೋಪ ಇಟ್ಟುಕೊಂಡು, ಸಿಟ್ಟಿಟ್ಟುಕೊಂಡು ಇಬ್ಬರು ಅಣ್ಣಂದಿರು ಬೋಳೆಶಂಕರನ ರಾಜ್ಯವನ್ನು ನುಚ್ಚು ನೂರು ಮಾಡಿಬಿಡ್ತಾರೆ. ಇಡಿಯಲ್ಲಿ ಕಿಡಿ ಹೊತ್ತಿಸಿ ಬಿಡ್ತಾರೆ. ಅದರ ಪರಿಣಾಮವಾಗಿ ಬೋಳೆಶಂಕರನ ರಾಜ್ಯ ಸ್ವಲ್ಪ ಮಟ್ಟಿಗೆ ನಿರ್ನಾಶ ಆಗಿಬಿಡುತ್ತದೆ. ನೋಡಿ ಅಲ್ಲಿ ಏನಾಗುತ್ತೆ ಅದನ್ನು ಭಾಗವತರು ಹಾಡಿನ ರೂಪದಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಸೇಡನ್ನು ತೀರಿಸಿಕೊಳ್ತಾ ಇದ್ದಾರೆ ಬೋಳೆಶಂಕರನ ರಾಜ್ಯದ ಮೇಲೆ ಅಣ್ಣಂದಿರು. ಭಾಗವತರು ಹೇಳ್ತಾರೆ, ಅಣ್ಣ ತಮ್ಮರು ಸೇರಿ ಗರ್ದಿ ಗಮ್ಮತ್ತಿನಲ್ಲಿ ಸಂಚ ಮಾಡಿ ಪೂರ ಶಿವ ಸ್ವಂತ ತಮ್ಮನ ಮ್ಯಾಲ ಹರಹರ ಹಿರಿದಾರ ಹತ್ಯಾರ. ಏನು ಮಾಡಿದ ಬೋಳೆಶಂಕರ ಅಂದಾನ ಹರೋಹರ, ಬರಿಗೈಲಿ ಮಾಡ್ಯಾನ ನಮಸ್ಕಾರ. ದಂಡು ದಳಾಯಿ ಬಂದು ಹಸಿರ ತುಳಿದರೋ, ಹಾಳ ಮಾಡಿ ಪೂರ ಎದ್ದಾವ ಮುಗಿಲೆತ್ತರ ಧೂಳ. ಜನಗಳು ಆಧಾರ ಬೇಕಭರ, ಏನು ಮಾಡಿದ ಬೋಳೆಶಂಕರ ಅಂದಾನ ಹರೋಹರ, ಬರಿಗೈಲಿ ಮಾಡ್ಯಾನ ನಮಸ್ಕಾರ. ನೋಡಿ, ಇದಿಷ್ಟು ಭಾಗವತರು ಹೇಳುವಂಥ ಸಂಗತಿ. ಈ ಭಾಗವತರು ಹೇಳುವಂತಹ ಈ ಪದ್ಯದಲ್ಲಿ ಏನು ವಿಚಾರಗಳು ಬರ್ತದೆ? ಅಣ್ಣ ತಮ್ಮಂದಿರು ಸರದಾರ ಸೋಮಣ್ಣ, ಸಾಹುಕಾರ ಕಾಮಣ್ಣ ಇಬ್ಬರು ಬೋಳೆಶಂಕರನ ರಾಜ್ಯವನ್ನು ಹೇಗೆ ಪುಡಿಗಟ್ಟಿ ಬಿಡ್ತಾರೆ. ಇಡೀ ಹಸಿರನ್ನು, ಅಂದರೆ ಅಲ್ಲಿ ಸಂಪದ್ಭರಿತವಾಗಿ ಕೂಡಿತ್ತು ಬೋಳೆಶಂಕರನ ರಾಜ್ಯ, ಅದನ್ನು ಪೂರ್ತಿಯಾಗಿ ನಾಶ ಮಾಡಿಬಿಡ್ತಾರೆ. ದ್ವೇಷವನ್ನು ಸಾಧಿಸುವಂತಹ ಒಂದು ಪ್ರಯತ್ನ. ಸರಿ, ಅಣ್ಣ ತಮ್ಮಂದಿರು ತಮ್ಮ ದ್ವೇಷವನ್ನು ತೀರಿಸಿಕೊಳ್ತಾರೆ. ಆದರೆ ಬೋಳೆಶಂಕರ ಅದಕ್ಕೆ ಪ್ರತ್ಯುತ್ತರವಾಗಿ ಮತ್ತು ಪುನಃ ಅವನ ರಾಜ್ಯದಲ್ಲಿ ಸೈನಿಕರಿಲ್ಲ. ಮೊದಲೇ ಹೇಳಿದ್ದಾನೆ, ನಾನು ರಾಜನಾದರೆ ನನ್ನ ರಾಜ್ಯದಲ್ಲಿ ಸೈನಿಕರಿರೋದಿಲ್ಲ ಅನ್ನೋದನ್ನು ಮೊದಲೇ ತಿಳಿಸಿದ್ದಾನೆ. ಹಾಗಾಗಿ ವಾಪಸ್ ಅಣ್ಣಂದಿರ ಜೊತೆಗೆ ಯುದ್ಧ ಮಾಡುವುದಕ್ಕೆ ಅವನ ರಾಜ್ಯದಲ್ಲಿ ಸೈನಿಕರಿಲ್ಲ. ಹಾಗಾಗಿ ಅವ ಬರಿಗೈಯಲ್ಲಿ ನಮಸ್ಕಾರವನ್ನು ಮಾತ್ರ ಮಾಡಬಲ್ಲ. ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಬೋಳೆಶಂಕರ ತೋರಿಸುವುದೇ ಇಲ್ಲ. ಮಾಡುವುದೇನು ಆತ ಬರೀ ನಮಸ್ಕಾರ ಮಾತ್ರವೇ.
ಅದೇ ಮುಂದೆ ಅದರ ಪರಿಣಾಮ ಏನು ಅನ್ನುವಂಥದ್ದನ್ನು ನೋಡುವ. ಈ ಹಾಡು ಮುಗಿಯುತ್ತಿರುವಂತೆಯೇ ಸೈನಿಕರು ಈಗ ಸೇನಾಪತಿಯ ವೇಷದಲ್ಲಿರುವ ಸೈತಾನನ ನೇತ್ರದಲ್ಲಿ ಬರುತ್ತಾರೆ. ಸೈತಾನ ನೋಡಿ ಸೈನಿಕರಿಗೆ ಹೇಳ್ತಾನೆ, ನಿಂತುಕೋ, ನೀವು ಹೋಗಿ ಪ್ರತಿಭಟನೆ ಇದೆಯೋ ನೋಡಿ. ಬೆಪ್ತಕ್ಕಡಿಯ ಹಳ್ಳಿಗಳಲ್ಲಿ ಇಲ್ಲದ ಪ್ರತಿಭಟನೆ ರಾಜಧಾನಿಯಲ್ಲಿರಬಹುದು, ಅಲ್ಲಿಲ್ಲದ ಸೈನ್ಯ ಇಲ್ಲಿರಬಹುದು. ಸುಳಿವು ಸಿಕ್ಕ ತಕ್ಷಣವೇ ನಮಗೆ ತಿಳಿಸಿ, ಹೋಗಿ ಉಳಿದವರು ಕೋವಿಯ ಹಾಡು ಹೇಳಿ ಎಂಬುದಾಗಿ ಸೈತಾನ ಅಲ್ಲಿ ಬಂದಿರುವಂಥ ಸೈನಿಕರಿಗೆ ಹೇಳ್ತಾನೆ. ಸೈನಿಕರು ಮುಂದಕ್ಕೆ ಏನು ಮಾಡ್ತಾರೆ ಗಮನಿಸ್ಕೊಳ್ಳಿ. ನೋಡಿ, ಒಬ್ಬ ಸೈತಾನ ಹೇಳಿದ್ದಕ್ಕೆ ಸೈನಿಕ ಹೀಗೆ ಉತ್ತರಿಸ್ತಾನೆ, ನಮಸ್ಕರಿಸ್ತಾನೆ. ಸ್ವಾಮಿ, ನಾವಿಲ್ಲ ಯುದ್ಧ ಮಾಡುವುದು ಸಾಧ್ಯವೇ ಇಲ್ಲ. ಊರಲ್ಲೆಲ್ಲೋ ಸೈನಿಕರ ಸುಳಿವಿಲ್ಲ. ಜನ ನಮ್ಮನ್ನು ಹಳೇ ಸ್ನೇಹಿತರಂತೆ ಪ್ರೀತಿಯಿಂದ ನೋಡ್ತಾರೆ, ಊಟ ತಿಂಡಿ ಕೊಡ್ತಾರೆ. ಹಿಂದೆ ಬೋಳಶಂಕರನ ಮೆರವಣಿಗೆಯಲ್ಲಿದ್ದವರು ನೀವಲ್ಲವೇ ಅಂತ ಗುರುತು ಹಿಡಿಯುತ್ತಾರೆ. ಇಲ್ಲಿ ಯುದ್ಧ ಮಾಡುವುದು ಸಾಧ್ಯವಿಲ್ಲ ಸ್ವಾಮಿ. ಅಂದರೆ ಸೈನಿಕ ಹೇಳುವುದೇನು ಅಂತಂದರೆ, ಏನು ಬೋಳಶಂಕರನ ರಾಜ್ಯದಲ್ಲಿನ ಜನರ ಮೇಲೆ ಅಂತಹ ಒಂದು ಹಿಂಸೆಯನ್ನು ತೋರಿದರೂ ಪ್ರತಿಯಾಗಿ ನಮ್ಮಲ್ಲಿ ಯಾರು ದ್ವೇಷವನ್ನು ತೋರಿಸ್ತಾ ಇಲ್ಲ. ನಾವು ಹೊಡೆದ್ರೆ ಬಡಿದ್ರೆ ಅವರು ಪ್ರತಿಯಾಗಿ ಹೊಡಿಬೇಕು, ಅದರ ಬದಲಿಗೆ ಅವರು ನಮ್ಮನ್ನು ಪ್ರೀತಿಯಿಂದ ಕಾಣುತ್ತಾರೆ, ಪ್ರೀತಿ ಮಮತೆಯಿಂದ ನಮ್ಮನ್ನು ವಿಚಾರಿಸಿಕೊಳ್ತಾರೆ. ನಾವು ಹಿಂಸೆ ಮಾಡ್ತಾ ಇದ್ದೇವೆ, ಆದರೆ ಅವರು ಅದಕ್ಕೆ ಪ್ರತಿಯಾಗಿ ಹಿಂಸೆಯನ್ನು ತೋರದೆ ಅಹಿಂಸೆಯೇ ಪರಮಧರ್ಮ ಅನ್ನುವ ರೀತಿಯಲ್ಲಿ ನಮಗೆ ಊಟ ತಿಂಡಿ ಕೊಟ್ಟು ಉಪಚಾರ ಮಾಡ್ತಾರೆ, ನಮ್ಮನ್ನು ಗುರುತು ಹಿಡಿತಾರೆ ಅವರು. ಇಂಥವರ ಜೊತೆಗೆ ನಾವು ಹೊಡೆದ್ರೆ ಬಡಿದ್ರೆ ಪ್ರತಿಯಾಗಿ ನಮ್ಮ ಮೇಲೆ ಪ್ರೀತಿಯನ್ನು ತೋರಿಸುವವರ ನಡುವೆ ನಾವು ಹೇಗೆ ಸ್ವಾಮಿ ಯುದ್ಧ ಮಾಡುವುದು? ನಮ್ಮಿಂದ ಇದು ಸಾಧ್ಯವಿಲ್ಲ ಅಂತಾನೆ ಸೈನಿಕ. ಇವು ಸೈನಿಕನಾಡುವ ಮಾತುಗಳೇನು? ಕೈಯಲ್ಲಿ ಬಂದೂಕಿದ್ದರೂ ಒಂದು ಕ್ಷುದ್ರ ಜಗಳ ಕೂಡ ಆಡಿ ಬರದವನು ಸೈನಿಕನೇ? ನಾವು ಜಗಳದ ಭಾಷೆ ಆಡಿದರೆ ಅವರು ಸ್ನೇಹದ ಭಾಷೆ ಆಡುತ್ತಾರೆ. ನಿಜ ಹೇಳುತ್ತೇನೆ, ಇರುವೆಗೆ ಸಿಟ್ಟಿರಬಹುದು, ಈ ಜನಗಳಲ್ಲಿಲ್ಲ ಸ್ವಾಮಿ. ಅವರ ಮನೆಗಳನ್ನು ಲೂಟಿ ಮಾಡಬೇಕಿತ್ತು. ಏನು ಕೇಳಿದರೂ ಅವರಾಗಿ ಕೊಡುತ್ತಾರೆ. ನಿರ್ಲಕ್ಷ್ಯದಿಂದ ಏನನ್ನಾದರೂ ಹಾಳು ಮಾಡಿದರೆ ಒಳ್ಳೆಯ ವಸ್ತುಗಳನ್ನೇಕೆ ಹಾಳು ಮಾಡುತ್ತೀರಿ, ನೀವೇ ತೆಗೆದುಕೊಂಡು ಹೋಗಿ ಎನ್ನುತ್ತಾರೆ. ಮಾತ್ರವಲ್ಲ, ನಿಮ್ಮ ಸ್ವಂತ ದೇಶದಲ್ಲಿ ಜೀವನ ನಡೆಸುವುದು ಕಷ್ಟವಾಗಿದ್ದರೆ ನಮ್ಮ ಜೊತೆಯಲ್ಲೇ ಇದ್ದು ಬಿಡಿ ಅನ್ನುತ್ತಾರೆ. ಇಂಥವರ ಜೊತೆ ನೋಡಿಲ್ಲಿ ಸೈನಿಕ ಹೇಳುವುದೇನು ಅಂತಂದರೆ, ನಾವೇನು ಮಾಡಿದರೂ ಅವ್ರ ಪ್ರತಿಯಾಗಿ ಏನು ಮಾಡ್ತಾ ಇಲ್ಲ. ಅಂದರೆ ಇಲ್ಲಿ ಬೋಳಶಂಕರನ ರಾಜ್ಯದ ಪರಿಪಾಲನೆ ಹೇಗಿತ್ತು ಅನ್ನುವಂಥದ್ದು ನಾವು ಸಾಮಾನ್ಯವಾಗಿ ಹೇಳ್ತೇವೆ ನೋಡಿ, ಯಥಾ ರಾಜ ತಥಾ ಪ್ರಜಾ ಅಂತ. ಹಾಗಾಗಿ ರಾಜ ಹಿಂಸೆಯನ್ನು ಮಾಡಲಾರದವನು, ರಾಜ ಹಿಂಸೆಯನ್ನು ಮಾಡುವುದಿಲ್ಲ. ಈ ರಾಜ ಹೇಗಿದ್ದಾನೋ ಹಾಗೆ ಪ್ರಜೆಗಳು ಇರ್ತಾರೆ ಅಂತ. ಹಾಗಾಗಿ ಅಲ್ಲಿ ರಾಜ ಅಹಿಂಸೆಯನ್ನು ಪ್ರತಿಪಾದಿಸುವನಾದರೆ ಪ್ರಜೆಗಳು ಕೂಡ ಅಂಥವರೇ. ಹಾಗಾಗಿ ಅಲ್ಲಿರುವ ಪ್ರಜೆಗಳು ಕೂಡ ಪ್ರತಿಹಿಂಸೆಯನ್ನು ಮಾಡಲಾರರವರು. ಅದಕ್ಕಾಗಿ ಅವರು ನಮ್ಮ ಜೊತೆನೇ ಇರಿ, ನಿಮ್ಮ ದೇಶದಲ್ಲಿ ಇರಲಿಕ್ಕಾಗೋದಿಲ್ವಾ, ಕಷ್ಟ ಆಗ್ತದ, ನಮ್ಮ ಜೊತೆಗೆ ಬಂದು ಬಿಡಿ ಅಂತ ನಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದಾರೆ. ಇಂಥವರ ಜೊತೆ ಹೇಗಪ್ಪ ನಾವು ಯುದ್ಧ ಮಾಡೋದು? ಸೈನಿಕ ಹೇಳುತ್ತಾನೆ. ಆಗ ಸೈತಾನ ನೋಡಿ ಸೈನಿಕನಿಗೆ ಬೈತಾನೆ, ಗಮನಿಸಿಕೊಳ್ಳಿ, ಮೂರ್ಖ, ಈ ಜನರ ಒಳ್ಳೆಯತನ ನಿಮ್ಮ ಶೌರ್ಯವನ್ನು ಹೀರದಿರಲಿ. ಅವರನ್ನು ಎಲ್ಲ ಅನುಕೂಲಗಳಿಂದ ದೂರ ಇಡಿ. ಮನೆ ಜನ ದನಗಳಿಗೆ ಬೆಂಕಿ ಹಚ್ಚಿ ಶಿವಪೂರಿನ ಸತ್ಕೀರ್ತಿಯನ್ನು ಕದಿಯಲಾಗದಿದ್ದರೆ ಕೊನೆ ಪಕ್ಷ ಅದರ ಮುಖಕ್ಕೆ ಮಸಿಯಾದರೂ ಬೆಳೆದು ನಿಮ್ಮ ಮರ್ಯಾದೆ ಉಳಿಸಿಕೊಳ್ಳಿ ಅಂತ ಹೇಳ್ತಾನಂತ ಹೇಳಿದರೆ, ಇಲ್ಲಿ ಸೈನಿಕರು ಬೋಳೇಶಂಕರನ ಶಿವಪುರದಲ್ಲಿ ಏನೂ ತೊಂದರೆ ನಾವು ಮಾಡಿದರೂ ಅವರು ನಮಗೆ ಸಹಾಯ ಮಾಡ್ತಾರೆ, ಯಾಕೆ ಹೀಗೆ ಮಾಡ್ತೀರಿ ಎಂಬ ಒಂದು ನಯವಿನಯದ ಮಾತುಗಳನ್ನು ಹೇಳ್ತಾರೆ ಅಂತ ಹೇಳುವಾಗ ಸೈತಾನವರಿಗೆ ಪ್ರತಿಯಾಗಿ ಹೇಳ್ತಾರೆ, ನೀವು ನಿಜವಾಗಿ ಬುದ್ಧಿದ್ದವರೆಲ್ಲ ಮೂರ್ಖರು ಅಂತ. ಈ ಜನರು ನಿಮ್ಮಲ್ಲಿ ಒಳ್ಳೆಯತನವನ್ನು ತೋರಿಸ್ತಾ ಇರ್ತಾರೆ, ಆದರೆ ನಿಮ್ಮ ಶೌರ್ಯವನ್ನು ಅವರೇ ಕಬಳಿಸುವ ಹಾಗೆ ಕೂಡ ಮಾಡುವ ಪರಿಸ್ಥಿತಿಯಲ್ಲಿದ್ದಾರೆ. ಆದರೆ ಹಾಗೆ ಆಗದಿರಲಿ ಅಂತ ಹೇಳ್ತಾನೆ. ಅವರನ್ನು ಎಲ್ಲ ರೀತಿಯ ಅನುಕೂಲಗಳಿಂದ ನೀವು ದೂರ ಇಡಬೇಕು. ಅಲ್ಲಿರುವಂತಹ ಮನೆಗಳಿಗೆ ಜನಗಳಿಗೆ ದನಗಳಿಗೆ ಬೆಂಕಿ ಹಚ್ಚಿ ಶಿವಪುರದ ಒಳ್ಳೆಯ ಕೀರ್ತಿಯನ್ನು ನಿಮಗೆ ನಾಶ ಮಾಡಲಿಕ್ಕಾಗದೇ ಇದ್ದರೆ ಅಥವಾ ಕದಿಯಲಾಗದೇ ಇದ್ದರೆ ಕೊನೆ ಪಕ್ಷ ನೀವೇನು ಮಾಡಬೇಕು ಅಂತ ಹೇಳಿದರೆ ಅವರ ಮುಖಕ್ಕೆ ಮಸಿ ಬಳಿಯುವ ಕೆಲಸವನ್ನಾದರೂ ಮಾಡಲೇಬೇಕು. ಈ ರೀತಿಯಾಗಿ ನಿಮ್ಮ ಸೈನಿಕರ ಒಂದು ಜೀವನ ಪ್ರವೃತ್ತಿಯ ಮರ್ಯಾದೆಯನ್ನು ಉಳಿಸ್ಕೊಳ್ಳಿ ಅಂತ ಹೇಳಿ ಸೈತಾನ ಸೈನಿಕರಿಗೆ ಹೇಳ್ತಾನೆ. ಇದು ಸಾಧ್ಯವಾಗದ ಮಾತು ಸ್ವಾಮಿ. ನನ್ನ ಮಾತು ಕೇಳದವರನ್ನು ಸುಡುತ್ತೇನೆ.
ತೊಲಗಿ ಈಗಲೇ. ಸೈನಿಕರು ಈ ಸೈತಾನನ ಮಾತುಗಳನ್ನು ಒಪ್ಪಿಕೊಳ್ಳಿಕ್ಕೆ ಇಷ್ಟ ಇಲ್ಲ. ಆದ ಕಾರಣ ಇವ ಸೈತಾನ ಹೇಳ್ತಾನೆ, ನನ್ನ ಮಾತು ನೀವು ಕೇಳ್ತಾ ಇಲ್ಲ, ಹಾಗಾಗಿ ನಿಮ್ಮನ್ನು ಈಗಲೇ ಸುಟ್ಟು ಭಸ್ಮ ಮಾಡ್ತೇನೆ, ಇಲ್ಲಿಂದ ಹೋಗಿ ಎಂಬುದಾಗಿ ಹೇಳ್ತಾನೆ. ಆಗ ಸೈನಿಕರು ಹೋಗ್ತಾರೆ. ಅವರ ಹಿಂದಿನಿಂದಲೇ ಸೈತಾನ ಕೂಡ ಅಲ್ಲಿಂದ ನಿರ್ಗಮಿಸ್ತಾ ಇರ್ತಾನೆ. ಮುಂದಿನ ದೃಶ್ಯ ಬರಿಗೈಲಿ ಮಾಡ್ಯಾನ ನಮಸ್ಕಾರ. ಅಣ್ಣಂದಿರು ಮಾಡಿದ ಹಿಂಸೆಗೆ ಪ್ರತಿಯಾಗಿ ಬೋಳೆಶಂಕರ ಮಾಡುವುದು ಅವನ ಕೈ ಬರಿಗೈ. ಯಾಕೆ ಹೇಳಿದ್ರೆ ಸೈನ್ಯದಲ್ಲಿ ಅವನ ರಾಜ್ಯದಲ್ಲಿ ಸೈನ್ಯ ಇಲ್ಲ, ಆಯುಧಗಳು ಇತ್ಯಾದಿ ಯಾವುದೂ ಕೂಡ ಇಲ್ಲ. ದುಡಿಯುವುದು ತಿನ್ನುವುದು ಮಾತ್ರ ಅವರ ಕಾಯಕ. ಹಾಗಾಗಿ ಅವನೇನು ಮಾಡ್ಬೋದು, ಒಬ್ಬರು ಹಿಂಸೆಯನ್ನು ಮಾಡ್ತಾ ಇದ್ರೆ ಪ್ರತಿಯಾಗಿ ಇವನೇನು ಮಾಡ್ಬೋದು, ನಮಸ್ಕಾರ ಮಾತ್ರ ಮಾಡ್ಬೋದು ಅಥವಾ ಮಾಡಬೇಡಿ ಅಂತ ಮಾತ್ರ ವಿನಂತಿಸಿಕೊಳ್ಬೋದು, ಹೊರತು ಮತ್ತೇನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅವನ ರಾಜ್ಯದ ಜನ ಬಂದು ಒಬ್ಬೊಬ್ಬರಾಗಿ ಎಲ್ಲೇನು ನಡೀತಾ ಇದೆ ಅನ್ನುವಂತಹ ದೂರನ್ನು ತರ್ತಾರೆ. ಆ ಹೊತ್ತಿಗೆ ಬೋಳೆಶಂಕರ ಏನು ಮಾಡ್ತಾನೆ ಅನ್ನುವಂಥದ್ದನ್ನು ಅವನ ಪ್ರತಿಕ್ರಿಯೆ ಈ ದೃಶ್ಯದಲ್ಲಿದೆ. ಬರಿಗೈಲಿ ಮಾಡ್ಯಾನ ನಮಸ್ಕಾರ. ಬೋಳೆಶಂಕರ ಇದ್ದಾನೆ ಮತ್ತು ಅವನ ರಾಜ್ಯದ ಜನ ಒಂದಷ್ಟು ಮಂದಿ ಇದ್ದಾರೆ. ಒಬ್ಬ ಓಡೋಡಿ ಬಂದು ಹೇಳ್ತಾನೆ, ಸ್ವಾಮಿ, ನಮ್ಮ ತಪ್ಪಿಲ್ಲದಿದ್ದರೂ ನಿಮ್ಮ ಅಣ್ಣನ ಸೈನಿಕರು ಬಂದು ನಮ್ಮ ಮನೆಗಳಿಗೆ ಬೆಂಕಿ ಇಡುತ್ತಿದ್ದಾರೆ. ಆಗ ಇನ್ನೊಬ್ಬ ಓಡಿಕೊಂಡು ಬಂದು ಹೇಳ್ತಾನೆ, ಸ್ವಾಮಿ, ನಿಮಗೆ ಬೇಕಿದ್ದರೆ ತಗೊಂಡು ಹೋಗಿರೆಂದರೂ ಕೇಳುತ್ತಿಲ್ಲ, ಸೈನಿಕರು ದನಗಳನ್ನು ಕಡಿದು ಕಡಿದು ಚೆಲ್ಲುತ್ತಿದ್ದಾರೆ. ಮತ್ತೊಬ್ಬ ಓಡಿ ಬಂದು ಹೇಳ್ತಾನೆ, ಸ್ವಾಮಿ, ಸೈನಿಕರು ನನ್ನ ತೋಟಕ್ಕೆ ಬಂದು ಬೇಕಾದಷ್ಟು ಎಳನೀರು ಕುಡಿದರು, ಬೇಕಿದ್ದರೆ ಇನ್ನೂ ಕುಡಿಯಿರೆಂದೆ. ಸಾಕಾದಷ್ಟು ಕುಡಿದ ಮೇಲೆ ಮರಗಳನ್ನು ಹಾಗೆ ಕಡಿದು ಉರುಳಿಸುತ್ತಿದ್ದಾರೆ, ನನ್ನ ಹಸಿರು ಗದ್ದೆಗೆ ಬೆಂಕಿ ಇಟ್ಟಿದ್ದಾರೆ. ಆಗ ಮಗುದೊಬ್ಬ ನೋಡಿ ಓಡಿಕೊಂಡು ಬರ್ತಾನೆ. ಬೋಳೆಶಂಕರನಿಗೆ ದೂರು ಕೇಳುವ ಒಂದು ವಿಚಾರವಾಗಿರ್ತದೆ, ಗಮನಿಸ್ಕೊಳ್ಳಿ. ನಿಮಗೇನು ಬೇಕು ಹೇಳಿ ಎಂದೆವು, ಅಥವಾ ಹೇಳದೆಯೂ ತೆಗೆದುಕೊಂಡು ಹೋದರೂ ಸರಿಯೇ ಅಂದೆವು, ಅಥವಾ ನಿಮ್ಮ ಕೋಪಕ್ಕೆ ಕಾರಣವಾದರೂ ಏನೆಂದು ಕೇಳಿದೆವು, ಅಥವಾ ನಾವೇನು ಮಾಡಿದರೆ ನಿಮಗೆ ಸಮಾಧಾನವಾಗುತ್ತದೆ ಅದನ್ನಾದರೂ ಹೇಳಿ ಎಂದೆವು. ಗೊತ್ತಿದ್ದರೆ ಹೇಳುತ್ತಿರಲಿಲ್ಲವೇನ್ರಯ್ಯ? ಬಂದಂತಹ ಸೈನಿಕರು ಹೀಗೆ ಹೇಳಿದ್ರಂತೆ, ಗೊತ್ತಿದ್ರೆ ನಾವು ಹೇಳ್ತಿರ್ಲಿಲ್ವಾ ಅಂತ ಪುನಃ ಅದೇ ಕಾಯಕ ಶುರು ಮಾಡಿದರು. ಕೂದಲಿಗೊಂದು ಗಾದೆ ಬಲ್ಲ ನೀವೇ ನಮಗೆ ದಾರಿ ತೋರಬೇಕು. ಇದನ್ನು ಅಂಡರ್ಲೈನ್ ಮಾಡಿಕೊಳ್ಳಿ, ಇದು ಸಂದರ್ಭಕ್ಕೆ ಬರ್ತದೆ. ಹಾಗಾಗಿ ಈ ಬಂದಿರುವಂತಹ ಬೋಳೆಶಂಕರನ ಹತ್ತಿರ ಬಂದಿರುವಂತಹ ಅವನ ಪ್ರಜೆಗಳು ಪ್ರತಿಯೊಂದು ನಡೆದಂತಹ ಘಟನೆಗಳನ್ನು ಬೋಳೆಶಂಕರನಿಗೆ ಹೇಳ್ತಾರೆ. ಅವರಿಗೆ ಈ ಸೈನಿಕರನ್ನು ಅಥವಾ ಹಾಳು ಮಾಡುವಂತಹ ಸೈತಾನನ ಪಕ್ಷದವರನ್ನು ಏನು ಮಾಡೋದು ಅಂತ ಗೊತ್ತಾಗ್ತಿರಲಿಲ್ಲ. ಕೂದಲಿಗೊಂದು ಗಾದೆ ಗೊತ್ತಿರುವಂತಹ ನೀವೇ ನಮಗೆ ದಾರಿ ತೋರಿಸಬೇಕು ಅಂತ ಹೇಳಿದರೆ, ಪ್ರತಿಯೊಂದು ವಿಷಯಕ್ಕೂ ಅಥವಾ ಮಾತಿಗೂ ಗಾದೆಯ ಮುಖೇನ ಒಂದು ವಿಚಾರಗಳನ್ನು ತಿಳಿಸಬಲ್ಲವನು ಯಾರು ಅಂತ ಹೇಳಿದರೆ ನಮ್ಮ ಬೋಳೆಶಂಕರ. ಹಾಗಾಗಿ ನೀವೇ ನಮಗೆ ಮುಂದೆ ಏನು ಮಾಡಬೇಕು ಅನ್ನುವಂತಹ ದಾರಿಯನ್ನು ತಿಳಿಸಬೇಕು ಅನ್ನೋದನ್ನು ಹೇಳಿಬಿಡ್ತಾನೆ ಈ ಮಗುದೊಬ್ಬ ಬೋಳೆಶಂಕರನಲ್ಲಿ. ಆಗಲೇಳಿ ಅವರಿಗೆ ಆತ್ಮ ಇಲ್ಲ ಅಂತ ಖಾತ್ರಿಯಾದ ಮೇಲೆ ನಮ್ಮ ಆತ್ಮಗಳನ್ನಾದರೂ ನಾವು ಉಳಿಸಿಕೊಳ್ಳಬೇಕಲ್ಲ. ಆಗೋ ಸೈನಿಕರು ಬಂದರು. ಬರಲೇಳಿ, ಈ ಸಿಪಾಯಿಗಳು ಬಡಪಾಯಿಗಳು, ಇವರಿಗೆ ಯಾಕೆ ಹೆದರುತ್ತೀರಿ? ಅಷ್ಟೊತ್ತಿಗಾಗುವಾಗ ಜವಾನರು ಬೋಳೆಶಂಕರ ಹಾಗೂ ಅವನ ಜನರನ್ನು ಮಧ್ಯೆ ಹಾಕಿ ಸುತ್ತುವರೆಯುವರು. ತಮ್ಮ ಬಂದೂಕುಗಳನ್ನು ಜನ ಹಾಗೂ ಬೋಳೆಶಂಕರನಿಗೆ ಗುರಿ ಹಿಡಿಯೋರು. ಯಾರು? ಬಂದಂಥ ಸೈನಿಕರು. ಆಯಿತು ಸ್ವಾಮಿ, ನಿಮಗೇನು ಬೇಕು? ಬೋಳೆಶಂಕರ ಬಂದಂಥ ಸೈನಿಕರಲ್ಲಿ ಪ್ರಶ್ನೆ ಮಾಡ್ತಾನೆ. ನಿನ್ನ ಹಾಗೂ ನಿನ್ನ ಜನರ ರಕ್ತ. ಆಗಲೇಳಿ ಅಂತ ಹೇಳಿ ಬೋಳೆಶಂಕರ ಏನು ಮಾಡ್ತಾನೆ, ಮಂತ್ರವನ್ನು ಹೇಳ್ತಾನೆ. ಕಲಕಚಿ ಕಲಕಚಿ ರಿಗಚಿ ಲಂಡೋ ಬರಾಯ, ಸಾಲ ಕುದುರಿ ಹನುಮಂತರಾಯ, ಬಚ್ಚಾ ಬೋಲ್. ಜವಾನರೆಲ್ಲ ಹುಲ್ಲೆಸಳಾಗಿ ನಿಲ್ಲಬೇಕಣ್ಣ, ನಿಲ್ಲದಿದ್ದರೆ ಎಲ್ಲರ ಶಾಪ ನಿನ್ನ ಮೇಲಣ್ಣ. ಯಾಕೆ ಈ ಮಂತ್ರವನ್ನು ಬೋಳೆಶಂಕರ ಹೇಳೋದು? ಈಗಾಗಲೇ ಅವನ ಅಣ್ಣನಿಗೆ ಹುಲ್ಲಿನ ಎಸಳಿನಿಂದ ಸೈನಿಕರನ್ನು ಮಾಡಿಕೊಟ್ಟದ್ದು ಯಾರು? ಇದೇ ಬೋಳೆಶಂಕರ. ಮಂತ್ರವನ್ನು ಹೇಳಿ ಸೈನಿಕರನ್ನು ಮಾಡಿಕೊಟ್ಟದ್ದೇ ಅವನೇ ಬೋಳೆಶಂಕರ. ಹಾಗಾಗಿ ಮತ್ತೆ ಪುನಃ ಆ ಮಂತ್ರವನ್ನು ತಿರುಗಿಸಿ ಹೇಳುವಾಗ ಆ ಜವಾನರೆಲ್ಲ ಏನಾಗಿ ಬಿಡ್ತಾರೆ? ಹುಲ್ಲೆಸಳಾಗಿ ಬಿಡ್ತಾರೆ, ಯಥಾಸ್ಥಿತಿಗೆ ತಲುಪಿ ಬಿಡ್ತಾರೆ. ನೋಡಿ, ಜವಾನರೆಲ್ಲ ಹುಲ್ಲೆಸಳಾಗಿ ಬೀಳುತ್ತಾರೆ. ಸೈತಾನ ಇದನ್ನು ನೋಡಲಾರದೆ ಓಡುತ್ತಾನೆ. ಜನ ಆಶ್ಚರ್ಯದಿಂದ ಹುಲ್ಲೆಸಳನ್ನು ಹಿಡಿದು ನೋಯಿಸ್ತಾ ಆನಂದ ಪಡ್ತಾರೆ. ಯಾರು ಹುಲ್ಲೆಸಳಾಗುವುದಿಲ್ಲವೋ ಅವರನ್ನು ಶಿವನ ಹೆಸರಲ್ಲಿ ಕರೆತಂದು ಉಪಚಾರ ಮಾಡಿ ಅಂತ ಬೋಳೆಶಂಕರ ಹೇಳ್ತಾನೆ. ಅಲ್ಲಿಗೆ ಆ ದೃಶ್ಯ
ತೀರಾ ಸಣ್ಣ ದೃಶ್ಯ ಅದು. ಅಂದರೆ ವಾಪಸ್ ಆ ಸೈನಿಕರು ಹುಲ್ಲಿನೆಸಳಾಗೋದ್ರ ಮೂಲಕ ಈಗ ಏನು ಸೈತಾನನ ಉಪಾಯಗಳೆಲ್ಲ ಬುಡ ಮೇಲಾಗಿ ಬಿಡ್ತದೆ. ಸೈನಿಕರನ್ನು ಕಳಿಸಿದಂತಹ ಅಣ್ಣಂದಿರು ಕೂಡ ಅಲ್ಲಿ ಒಂದು ಹಂತದಲ್ಲಿ ಸೋಲನ್ನು ಒಪ್ಪಿಕೊಳ್ಬೇಕಾದಂಥ ಪರಿಸ್ಥಿತಿ ಬರ್ತದೆ. ಮುಂದಿನ ದೃಶ್ಯವನ್ನು ನೋಡೋಣ ಏನಾಗುತ್ತದೆ ಅನ್ನುವಂಥದ್ದು. ಕಸಿಯುವಂಥ ಅಧಿಕಾರ ದೇವರಂತ ದೇವರಿಗಿಲ್ಲ. ಇಲ್ಲಿ ಕೋಡಂಗಿ ಮತ್ತು ಭಾಗವತರ ಸಂಭಾಷಣೆ ಆಗ್ತಾ ಇರ್ತದೆ, ಗಮನಿಸ್ಕೊಳ್ಳಿ. ಯಾರ ಒಂದು ಅಧಿಕಾರವನ್ನು ಯಾರಿಗೂ ಕಸಿಯಲು ಸಾಧ್ಯವಿಲ್ಲ ಅಂತ, ದೇವರಿಗೆ ಕೂಡ ಸಾಧ್ಯವಿಲ್ಲ ಅನ್ನೋದನ್ನು ಈ ಶೀರ್ಷಿಕೆ ನಮಗೆ ತಿಳಿಪಡಿಸ್ತದೆ. ಹಾಗಾಗಿ ಇಲ್ಲಿ ಬೋಳೇಶಂಕರನ ಶಿವಪುರವನ್ನು ಸೈತಾನನೇ ಅಥವಾ ಪಿಶಾಚಿಗಳೇ ಯಾರೇ ಬರಲಿ ಯಾರಿಂದಲೂ ಅದನ್ನು ಹಾಳು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನು ನಾವಲ್ಲಿ ತಿಳ್ಕೊಳ್ಬೇಕಾಗ್ತದೆ ಮಕ್ಕಳು. ಸಾಮಾನ್ಯವಾಗಿ ಪ್ರಾಮಾಣಿಕವಾಗಿ ಸತ್ಯ ನಿಷ್ಠೆಯಿಂದ ಬದುಕ್ತಾ ಇದ್ದವ ನಮ್ಮ ಈ ಬೋಳೇಶಂಕರ ನಿಮ್ಗೆ ಗೊತ್ತಿದೆ. ಹಾಗಾಗಿ ಅವನಿಗೆ ಅಥವಾ ಅವನ ರೀತಿಯಾದಂಥ ಆಡಳಿತಕ್ಕೆ ಯಾರಿಂದಲೂ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೋದು. ಕೋಡಂಗಿ ಮಾತಾಡ್ತಾನೆ, ಗಮನಿಸ್ಕೊಳ್ಳಿ. ಹಾಯ್ ಭಾಗವತರೇ. ಯಾಕಯ್ಯ ಕೋಡಂಗಿ, ಗೊತ್ತಾಯ್ತಾ ವಿಷಯ? ಏನಪ್ಪ? ನನಗೆ ಅದು ಬಂದು ಬಿಟ್ಟಿತಲ್ಲ. ಏನದು? ಅದೇ ಬುದ್ಧಿ. ಯಾವಾಗ ಬಂತು? ಆಗಲೇ ಸೈತಾನನ್ನು ನೋಡಿದ ಮೇಲೆ. ಸೈತಾನ ನೋಡಿದರೆ ಭಯ ಬರ್ತದೆ, ನಿನಗೆ ಬುದ್ಧಿ ಬಂದಿದೆಯಲ್ಲಯ್ಯ? ನನಗೆ ಬಂದದ್ದು ಭಯವೇ, ಆಮೇಲೆ ಅದನ್ನು ಬುದ್ಧಿಯಾಗಿ ಪರಿವರ್ತಿಸಿಕೊಂಡೆ. ಭೇಷ್, ಒಳ್ಳೆ ಕೆಲಸ ಮಾಡಿದೆ. ಹಾಗಿದ್ರೆ ನನಗಷ್ಟು ಬುದ್ಧಿ ಹೇಳಪ್ಪ. ಕಳ್ಳರನ್ನ ಕಂಡಾಗ ಕೊನೆ ಪಕ್ಷ ಬೊಗಳಬೇಕು. ಸರಿಯೇ? ಓ ಓ ಓ ಓ ಓ ಯಾಕಯ್ಯ ಬೊಗಳಿದೆ? ಕಳ್ಳರು ಬಂದಿದ್ದಾರೆ ಸ್ವಾಮಿ. ಯಾರಂತೆ? ಹೋಗಿ ವಿಚಾರಿಸಿಕೊಂಡು ಬಾ. ಕೊಡಗಿ ಹೋಗಿ ನೋಡಿ ಬಂದು ನೋಡಿ. ಅದೇ ಆ ಜುಜುಬಿ ಸುಲ್ತಾನ ಅಲ್ಲ, ಸೈತಾನ. ಯಾಕೆ ಬಂದಾನಂತೆ? ಕೊಡಂಗಿ ಹೋಗಿ ಬಂದು ಪುನಃ ಹೇಳ್ತಾನೆ ಭಾಗವತನಿಗೆ, ಅವನಿಗೆ ಹಸಿವಂತೆ. ಸೈತಾನನಾದರೂ ವರ್ಷದಲ್ಲಿ ಒಂದು ದಿವಸ ನಮ್ಮ ನಿಮ್ಮ ಹಾಗೆ ಊಟ ಮಾಡಬೇಕಂತೆ. ಅವನ ದುರ್ದೈವಕ್ಕೆ ಆ ಹಸಿವೆಯ ದಿನ ಇವತ್ತೇ ಅಂತೆ. ಏನು ಊಟ ಮಾಡ್ತಾನಂತೆ? ಅದನ್ನೇ ಕೇಳಿದೆ. ದೆವ್ವ ಭೂತ ಗಾಳಿ ಪಿಶಾಚಿಗಳ ಗುರು ಅಲ್ವಾ, ಅದಕ್ಕೆ ಸೆಗಣಿ ತಿಂತೀರಾ ಸ್ವಾಮಿ ಅಂದೆ. ಇಲ್ಲವಂತೆ, ಅನ್ನವೇ ಆಗಬೇಕಂತೆ. ಅದಕ್ಕೇನಂತೆ, ಕೊಡೋಣ, ಕರ್ಕೊಂಬಾರಯ್ಯ. ಕೊಡಂಗಿ ಹೋಗಿ ಕರ್ಕೊಂಡು ಬರ್ತಾನೆ. ಸೈತಾನ ಈಗ ಬೇರೆ ವೇಷದಲ್ಲಿ ಬರುವನು, ಜನರು ಬರುವರು. ಸೈತಾನ ಬರ್ತಾನೆ ಆಯ್ತಾ, ಗಮನಿಸ್ಕೊಳ್ಳಿ. ನನಗೀಗ ಹಸಿವೆಯಾಗಿದೆ, ಅನ್ನ ಕೊಡಿ, ಪುಕ್ಕಟೆ ಬೇಡ. ಪುಕ್ಕಟೆ ಅಂತ ಹೇಳಿದರೆ ಧರ್ಮಕ್ಕೆ. ಚಿನ್ನದ ನಾಣ್ಯ ಕೊಡುತ್ತೇನೆ, ನೀವು ಅನ್ನ ಕೊಟ್ಟದಕ್ಕೆ ನಾನು ಚಿನ್ನದ ನಾಣ್ಯ ಕೊಡ್ತೇನೆ ಅಂತ ಹೇಳ್ತಾನೆ. ಆಗ ಅಲ್ಲಿದ್ದ ಜನರಲ್ಲಿ ಒಬ್ಬ ಹೇಳ್ತಾನೆ, ಚಿನ್ನ ತಗೊಂಡು ಅನ್ನ ಕೊಡೋದು ಹೇಗೆ ಸಾಧ್ಯ? ತೋರಿಸಿ ನೋಡೋಣ. ಇನ್ನೊಬ್ಬ ನೋಡಿ, ನಮ್ಮ ರಾಜರು ಮಕ್ಕಳ ಮನರಂಜನೆಗೆ ಆಗಾಗ ಧಾನ್ಯದಿಂದ ಮಾಡ್ತಾರಲ್ಲ, ಅವೇ ಅಲ್ಲವೇ ಇವು? ಹೌದು, ನನ್ನ ಮನೆಯಲ್ಲಿ ಮಕ್ಕಳು ಆಡಿಬಿಟ್ಟ ನಾಣ್ಯಗಳೇ ಬೋಗಸೆ ತುಂಬ ಇವೆ. ಅವನ್ನ ಇಟ್ಕೊಂಡು ಆಡೋದಕ್ಕೆ ನನಗೆ ಸಣ್ಣ ಮಕ್ಕಳೇ ಇಲ್ಲ. ನನ್ನ ಹತ್ತಿರ ಆಗಲೇ ಇಂಥ ನಾಣ್ಯಗಳು 3 ಇವೆ. ಹಾಗಂತ ನೀನು ನಿರಾಸೆ ಹೊಂದೋದು ಬೇಡ. ದೇವರ ಹೆಸರಲ್ಲಿ ಒಂದು ಹೊತ್ತು ಊಟ ಹಾಕ್ತೇನೆ, ಬಾ. ಥೂ, ನನಗೆ ಯಾರದ ಹೆಸರಲ್ಲಿ ಊಟ ಬೇಡ್ರಯ್ಯ. ಪ್ರತಿಯಾಗಿ ಏನನ್ನಾದರೂ ತಗೊಂಡು ಬಾ. ಅದಾಗದಿದ್ದಲ್ಲಿ ಒಪ್ಪತ್ತು ಕೆಲಸ ಮಾಡಿ ಊಟ ಮಾಡು. ಒಪ್ಪತ್ತು ಅಂತ ಹೇಳಿದರೆ ಒಂದು ಹೊತ್ತು ಊಟ ಮಾಡಬೇಕು ಅಂತಿದ್ರೆ ಬೋಳೇಶಂಕರ ರಾಜ್ಯದಲ್ಲಿ ಕೆಲಸ ಮಾಡಲೇಬೇಕು. ಅದಕ್ಕೆ ಅವನ ಪ್ರಜೆ ಕೂಡ ಹೇಳ್ತಾನೆ, ಒಪ್ಪತ್ತು ಕೆಲಸ ಮಾಡಿ ನೀನು ಊಟ ಮಾಡು ಅಂತ. ನೀವು ಕೇಳಿದಷ್ಟು ಚಿನ್ನದ ನಾಣ್ಯ ಕೊಡುತ್ತೇನೆ, ಸಾಲದೆ? ನಾಣ್ಯ ತಗೊಂಡು ನಾವು ಮಾಡಬೇಕಾದ್ದೇನಿದೆ? ನಮ್ಮಲ್ಲಿ ತೆರಿಗೆಗಳಿಲ್ಲ. ಕೆಲಸದಿಂದ ಕೆಲಸ, ಅನುಕೂಲಗಳನ್ನು ವಿನಿಮಯ ಮಾಡಿಕೊಳ್ಳುತ್ತೇವೆ. ಉಪಯೋಗವಿಲ್ಲದ ವಸ್ತುಗಳನ್ನು ಸಂಗ್ರಹಿಸಿಟ್ಟುಕೊಂಡು ಮಾಡೋದೇನು? ದಯವಿಟ್ಟು ಒಂದು ಉಪಕಾರ ಮಾಡ್ತೀರಾ? ಖಂಡಿತ. ಅದೇನು ಹೇಳಪ್ಪ? ನನ್ನ ಪಾಡಿಗೆ ನನ್ನ ಬಿಟ್ಟು ಹೊರಟು ಹೋಗ್ತೀರಾ? ಹೋಗೋಣಂತೆ, ಅದೇನು ಅಸಾಧ್ಯದ ಕೆಲಸ ಅಲ್ಲ. ಆದರೆ ನೀನಾದರೂ ಯಾಕೆ ಹಸಿದಿರಬೇಕು? ನನ್ನನ್ನು ಸಾಯೋದಕ್ಕಾದರೂ ಬಿಡರಯ್ಯ. ಎಲ್ಲಾದರೂ ಉಂಟೆ ನೋಡಯ್ಯ, ಬದುಕಿನಲ್ಲಿ ಸಾಯೋದೇನು ಹೊಸದೇ? ಹಾಗೆ ನೋಡಿದರೆ ಬದುಕು ಹೊಸದಲ್ಲ. ಎರಡರಲ್ಲಿ ಯಾವುದನ್ನು ಮಾಡಿದರೂ ಊಟ ಮಾಡಿದ ಮೇಲೆ ಮಾಡಬಹುದಲ್ಲ. ನಮ್ಮಲ್ಲಾದರೂ ಊಟ ಮಾಡು, ಇಲ್ಲವೇ ಬೋಳೇಶಂಕರ ರಾಜರಲ್ಲಾದರೂ ಊಟ ಮಾಡು ಅಂತ ಇನ್ನೊಬ್ಬ ಪ್ರಜೆ ಹೇಳ್ತಾನೆ. ಎಲ್ಲಿ ಊಟ ಮಾಡ್ಬೋದು, ನಿನಗೆ ಎಲ್ಲಿಯೂ ಕೂಡ ಊಟ ಸಿಗ್ತದೆ ಅನ್ನೋದನ್ನು ಈ ಸೈತಾನನಿಗೆ ಹೇಳಿಬಿಡ್ತಾನೆ. ನೀವು ಹೀಗೆ ಮಾತಾಡ್ತಿದ್ದಾರೆ ನಾನು ಸತ್ತು ಹೋಗ್ತೇನೆ. ಮಾತಾಡದಿದ್ದರೆ ಬದುಕಿರ್ತೀಯಪ್ಪ.
ಹಾಗೆ ಆಗಲೇಳು, ಮಾತಾಡೋದಿಲ್ಲ. ನೀವಿಲ್ಲೇ ಕೂತಿದ್ರೆ ಸಾಯ್ತೀನಿ. ಆಗ ಇನ್ನೊಬ್ಬ ಹೇಳ್ತಾನೆ, ಗಮನಿಸ್ಕೊಳ್ಳಿ ಮಕ್ಕಳೇ, ಆಗಲೇಳು, ನಾವು ಹೊರಟೋಗ್ತೀವಿ, ಆದರೆ ಸಾಯಬೇಡ ಅಷ್ಟೇ. ಒಬ್ಬನನ್ನು ಕರೆದು, ಬಾರಯ್ಯ ಮಹಾರಾಜರಲ್ಲಿಗೆ ಹೋಗಿ ಇವನ ವಿಷಯ ಹೇಳೋಣ ಅಂತ. ಈಗ ಸೈತಾನ ಬೋಳೆಶಂಕರನ ಶಿವಪುರಕ್ಕೆ ಬಂದಿದ್ದಾನೆ. ಬಂದು ಊಟ ಬೇಕು ಎಂಬುದನ್ನು ಕೇಳ್ತಾ ಇದ್ದಾನೆ. ನಿಜವಾಗಿ ಪಿಶಾಚಿಗಳು ಅಥವಾ ಪಿಶಾಚ ಲೋಕದಲ್ಲಿದ್ದಂತಹ ಯಾವುದೇ ದುಷ್ಟಶಕ್ತಿಗಳು ಏನೋ ಊಟ ಎಲ್ಲ ಮಾಡೋದಿಲ್ಲ. ಆದರೆ ಇಲ್ಲಿ ಊಟ ಮಾಡುವಂತಹ ನಿಟ್ಟಿನಲ್ಲಿ ಮನುಷ್ಯ ರೂಪವನ್ನು ತಾಳಿಕೊಂಡು ಬಂದಿದೆ. ಹಸಿವಾಗ್ತಾ ಇದೆ, ಆದರೆ ಯಾರು ಕೊಟ್ಟರು ಊಟ ಬೇಡ ಅನ್ನುವಂತಹ ರೀತಿಯಲ್ಲಿ ಸೈತಾನ ಇದ್ದಾನೆ. ಯಾಕಂತ ಹೇಳಿದರೆ, ನಾನು ಊಟ ಮಾಡಿದರೆ ಅದಕ್ಕೆ ಬದಲಾಗಿ ಏನಾದರೂ ಕೊಡಬೇಕು ಅಂತ. ತಿಂದು ಹೋದರೆ ಹಾಗೆ ಹೋಗಬಾರ್ದು ನೋಡಿ, ಅದು ನಮಗೇನು ಸಾಲ ಆಗಿರ್ತದೆ ಅಂತ. ಹಾಗಾಗಿ ನಾವು ಪ್ರತಿಯಾಗಿ ಏನನ್ನಾದರೂ ಕೊಡಬೇಕು. ಪಿಶಾಚಿಯಲ್ಲಿ ಮುಖ್ಯ ಆದಂತಹ ಈ ಸೈತಾನ ಕೂಡ ಅದನ್ನೇ ಹೇಳ್ತದೆ. ನಾನು ಹಾಗೆ ಊಟ ಮಾಡೋದಿಲ್ಲ, ಊಟ ಮಾಡಿ ಅದಕ್ಕೆ ಪ್ರತಿಯಾಗಿ ನಾಣ್ಯಗಳನ್ನು ಕೊಡ್ತೇನೆ. ಆದರೆ ಈ ನಾಣ್ಯಗಳ ಮೇಲೂ ಆಸೆ ಇಲ್ಲ ಶಿವಪುರದ ಜನರಿಗೆ. ಯಾಕಂತ ಹೇಳಿದರೆ, ಬೋಳೆಶಂಕರ ಮೊದಲ 3 ಪಿಶಾಚಿಗಳು ಧಾನ್ಯದಿಂದ ನಾಣ್ಯ ಮಾಡುವಂತಹ ವಿಚಾರಗಳನ್ನೆಲ್ಲ ಅಲ್ಲಿಯೇ ಜನರಿಗೆ ತಿಳಿಯಪಡಿಸಿದ್ದಾನೆ. ಹಾಗಾಗಿ ಅದು ಕೂಡ ಅವರಿಗೆ ವಿಶೇಷ ಅನ್ನಿಸಲಿಲ್ಲ. ಯಾಕಂತ ಹೇಳಿದರೆ, ಅವರಿಗೆ ಯಾವುದ್ರ ಮೇಲೂ ಆಸೆ ಇಲ್ಲ ಅಂತ. ದುಡಿಯುವುದು ಒಂದೇ ಅವನ ರಾಜ್ಯದ ಪ್ರಜೆಗಳ ಮುಖ್ಯ ಪ್ರವೃತ್ತಿಯಾಗಿತ್ತು ಅನ್ನೋದನ್ನು ಕೂಡ ನಾವು ಇಲ್ಲಿ ಗಮನಿಸಿಕೊಳ್ಳಬಹುದು ಮಕ್ಕಳೇ. ಒಟ್ಟಿನಲ್ಲಿ ಕೊನೆಗೆ ಈ ಪ್ರಜೆಗಳು, ಬೋಳೆಶಂಕರನ ಪ್ರಜೆಗಳು ಬೋಳೆಶಂಕರನ ಅಲ್ಲಿಗೆ ಈ ಸೈತಾನನನ್ನು ಕರ್ಕೊಂಡು ಹೋಗುವಂತಹ ಸಂದರ್ಭವನ್ನು ನಾವು ಈ ಸಣ್ಣ ದೃಶ್ಯದಲ್ಲಿ ಗಮನಿಸಿಕೊಳ್ಳಬಹುದು ಮಕ್ಕಳೇ. ಮುಂದಿನ ದೃಶ್ಯ ನೋಡಿ. ಕೇಳಿ ತಿಳ್ಕೋ ಏನು ಸುದ್ದಿ ಹೇಳಿ ನಮಗಂತ. ಇಲ್ಲಿನ ಸಂದರ್ಭ ವಿಷಯ ಗಮನಿಸಿ. ಇಲ್ಲಿ ಯಾರಿದ್ದಾರೆ? ಅರಮನೆಯಲ್ಲಿ ಬೋಳೆಶಂಕರ ಇದ್ದಾನೆ, ರಾಣಿ ಇದ್ದಾಳೆ, ಊಟದ ಪಂಕ್ತಿಯಲ್ಲಿ ಜನ ಕೂತಿದ್ದಾರೆ. ರಾಣಿ ಸಾಲಾಗಿ ಕೂತಂಥ ಎಲ್ಲರಿಗೂ ಊಟವನ್ನು ಬಡಿಸ್ತಾ ಇದ್ದಾಳೆ. ಅದರಲ್ಲಿ ಒಬ್ಬ ಬಂದು ಹೇಳ್ತಾನೆ, ಸ್ವಾಮಿ, ನಾವೇನು ಮಾಡಬೇಕು ತಿಳಿಯುತ್ತಿಲ್ಲ. ಅವನ್ಯಾವನೋ ದೊಡ್ಡ ಮನುಷ್ಯನೇ ಇರಬೇಕು, ಚೆನ್ನಾಗಿ ಉಂಡು ತಿಂದು ಕುಡಿದು ಒಳ್ಳೆ ಬಟ್ಟೆ ಬರೆಯಲ್ಲಿ ಇರಬೇಕಂತ ಬಯಸುತ್ತಾನೆ. ಆದರೆ ಕೆಲಸ ಮಾಡೋದಿಲ್ಲ. ದೇವರ ಹೆಸರಲ್ಲಿ ಊಟ ಮಾಡೋದಕ್ಕೂ ನಿರಾಕರಿಸಿದ. ಪುಕ್ಕಟೆ ಬೇಡ, ಪ್ರತಿಯಾಗಿ ಚಿನ್ನ ಕೊಡ್ತೇನೆ, ಅನ್ನ ಕೊಡಿ ಅಂತಾನೆ. ನಮ್ಮ ಮಕ್ಕಳ ಹತ್ತಿರ ನೀವು ಧಾನ್ಯದಿಂದ ಮಾಡಿಕೊಟ್ಟ ಚಿನ್ನದ ಚೂರುಗಳೇ ಬೇಕಾದಷ್ಟಿವೆ. ಇವನ ಚಿನ್ನ ತಗೊಂಡೇನು ಮಾಡೋಣ. ಆದರೆ ಹೀಗೆ ಬಿಟ್ಟರೆ ಆತ ಹಸಿವೆಯಿಂದ ಸಾಯೋದಂತೂ ನಿಶ್ಚಿತ. ಒಬ್ಬ ಬಂದು ಬೋಳೆಶಂಕರನ ಹೇಳುವಂಥದ್ದು, ಸ್ವಾಮಿ, ನಮ್ಮ ರಾಜ್ಯದಲ್ಲಿ ಇಂಥ ಒಬ್ಬ ಬಂದಿದ್ದಾನೆ, ದೊಡ್ಡ ಮನುಷ್ಯ ಅಂತ ಕಾಣುತ್ತದೆ. ಯಾಕೆ ಹೇಳಿದ್ರೆ ಭಾರಿ ಚಿನ್ನಾಭರಣ ಎಲ್ಲ ಹಾಕ್ಕೊಂಡಿದ್ದಾನವ. ಅವನಿಗೆ ಹಸಿವಂತೆ, ಭಾರಿ ಹಸಿವಂತೆ. ನಮ್ಮ ರಾಜ್ಯಕ್ಕೆ ಬಂದವರನ್ನು ಹಾಗೆ ಕಳಿಸುವುದುಂಟ. ಅತಿಥಿ ದೇವೋ ಭವ ಅನ್ನುವಂಥ ರಾಜ್ಯ ನಮ್ಮದು. ಊಟ ಹಾಕದೆ, ಹಸಿವು ಅಂತ ಬಂದವರಿಗೆ ಊಟ ಹಾಕದೆ ಕಳಿಸುವುದುಂಟ. ಊಟ ಕೊಡ್ತೇವೆ ಅಂದೆವು, ಆದರೆ ಅವನು ಪುಕ್ಕಟೆ ಬೇಡ ಹೇಳ್ತಾ ಇದ್ದಾನೆ. ಫ್ರೀಯಾಗಿ ನಮಗೆ ಕೊಡಬೇಡಿ, ನಾವು ಪ್ರತಿಯಾಗಿ ದುಡ್ಡು ಕೊಡ್ತೇವೆ, ಚಿನ್ನ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾನೆ. ನಾವು ಚಿನ್ನ ತಗೊಳ್ಳೋದು ಯಾತಕ್ಕಾಗಿ? ನೀವು ನಮ್ಮ ಮಕ್ಕಳಿಗೆ ಮಾಡಿಕೊಟ್ಟ ಚಿನ್ನವೇ ರಾಶಿ ರಾಶಿ ಇದೆ, ನಮಗದು ಬೇಕಾಗಿಲ್ಲ. ಆದರೆ ಅವನು ಪುಕ್ಕಟೆ ಊಟ ಮಾಡೋದಿಲ್ಲ ಅಂತೆ. ನಮ್ಮ ರಾಜ್ಯಕ್ಕೆ ಬಂದ ಮೇಲೆ ಊಟ ಮಾಡದೆ ಹೋದರೆ, ಒಂದು ವೇಳೆ ಸತ್ತು ಹೋದರೆ ಅದರ ಪಾಪ ನಮಗೆ ತಾಗುವುದಿಲ್ವೇ ಅಂತ ಒಬ್ಬ ಬಂದು ರಾಜನಾದಂತಹ ಬೋಳೆಶಂಕರನಿಗೆ ಈ ರೀತಿಯಾಗಿ ವಿಷಯವನ್ನು ಸ್ಪಷ್ಟಪಡಿಸ್ತಾನೆ. ಆಗ ಬೋಳೆಶಂಕರ ಹೇಳ್ತಾನೆ, ಗಮನಿಸ್ಕೊಳ್ಳಿ, ಆಗಲೇ ಹೇಳಿ, ನಾವು ಅವನಿಗೆ ಅನ್ನ ಹಾಕಲೇಬೇಕು. ಅಗೋ ಕೋಡಂಗಿ, ಅವನನ್ನು ನಿಮ್ಮಲ್ಲಿಗೆ ಕರೆತರುತ್ತಿದ್ದಾನೆ. ಸೈತಾನ ಈಗ ಕೋಡಂಗಿಯ ಜೊತೆ ಬರುತ್ತಾನೆ. ಬೋಳೆಶಂಕರ ಹೇಳ್ತಾನೆ, ನೋಡಣ್ಣ, ನೀನು ಯಾವುದೇ ಮುಜುಗರ ಇಲ್ಲದೆ ನಮ್ಮ ಮನೆಯಲ್ಲಿ ಊಟ ಮಾಡಬಹುದು. ಕೋಡಂಗಿ, ಕರೆದುಕೊಂಡು ಹೋಗಿ ಪಂಕ್ತಿಯಲ್ಲಿ ಕೂರಿಸು. ಪಂಕ್ತಿ ಅಂತ ಹೇಳಿದರೆ ಸಾಲು, ಊಟದ ಸಾಲಿನಲ್ಲಿ ಅವನನ್ನು ಕೂಡ ಕೂರಿಸು ಅಂತ, ಕುಳಿತುಕೊಳ್ಳಿಸು ಅಂತ ಹೇಳ್ತಾನೆ ಬೋಳೆಶಂಕರ. ಹಾಗೆ ಕೋಡಂಗಿ ಸೈತಾನನನ್ನು ಊಟದ ಸಾಲಿನಲ್ಲಿ ಪಂಕ್ತಿಯಲ್ಲಿ ಕೂರಿಸುವನು. ರಾಣಿ ಊಟ ಬಡಿಸುತ್ತಾ ಬರುವಳು, ಬೋಳೆಶಂಕರನ ಹೆಂಡತಿ. ಸೈತಾನ ಬಂದೊಡನೆ ಊಟ ಬಡಿಸುವುದನ್ನು ಅಲ್ಲಿಗೆ ನಿಲ್ಲಿಸ್ತಾಳೆ. ರಾಜಕುಮಾರಿ ಊಟ ಬಡಿಸ್ತಾ ಬಂದವಳು ಸೈತಾನ ಬಂದ ತಕ್ಷಣ ಊಟ ಬಡಿಸೋ ನಿಲ್ಲಿಸಿ ಹೇಳ್ತಾಳೆ, ಅಯ್ಯ, ಎಲ್ಲಿ ನಿನ್ನ ಕೈ ತೋರಿಸು ನೋಡೋಣ. ಸೈತಾನ 2 ಕೈ ತೋರಿಸ್ತಾನೆ. ಈಗ ತಪ್ಪು ತಿಳಿಬೇಡಪ್ಪ, ಸ್ವಲ್ಪ ನಿಧಾನಿಸಿ ಆಮೇಲಿನ ಪಂಕ್ತಿಯಲ್ಲಿ ಕೂರು.
ಈ ಜನ ಊಟ ಮಾಡಿದ ಮೇಲೆ ನಿನ್ನ ಸರದಿ. ಅಂದರೆ ಅವಳ ಉದ್ದೇಶ ಕೈ ನೋಡುವುದು, ಕೈ ನೋಡಿದ ತಕ್ಷಣ ತಿಳಿತದೆ ಕೆಲಸ ಮಾಡಿದ್ದಾರೋ ಇಲ್ವೋ. ಕೆಲಸ ಮಾಡಿದವರ ಕೈ ಹೇಗೆ ದಪ್ಪ ದಪ್ಪಾಗಿ ಸ್ವಲ್ಪ ಒರಟಾಗಿರ್ತದೆ, ಕೈಯೆಲ್ಲ ರಫ್ ಆಗಿರ್ತದೆ ಅಂತ ಹೇಳುತ್ತೇವಲ್ಲ ಹಾಗೆ. ಅವನ ಕೈ ನಾಜೂಕಾಗಿದೆ, ಅವನು ಕೆಲಸವೇ ಮಾಡಲಿಲ್ಲ ಅನ್ನೋದು ಸ್ಪಷ್ಟ. ಹಾಗಾಗಿ ನಿನ್ನ ಕೈ ನೋಡ್ತಾ ಇದ್ರೆ ತಿಳಿಯುತ್ತದೆ ನೀನು ಕೆಲಸ ಮಾಡಲಿಲ್ಲ ಅಂತ. ಹಾಗಾಗಿ ಬೇಜಾರು ಮಾಡಬೇಡ, ಊಟ ಹಾಕೋದು ಹಾಕ್ತೇವೆ. ಆದರೆ ಈ ಜನ ಎಲ್ಲ ಊಟ ಮಾಡಿ ಆದ ಮೇಲೆ ಕೊನೆಗೆ ನಿನ್ನ ಸರದಿ. ಅಂದರೆ ಅವರ ರಾಜ್ಯದಲ್ಲಿ ಯಾರಿಗೆ ಪ್ರಮುಖ ಪ್ರಾಶಸ್ತ್ಯ, ದುಡಿದವರಿಗೆ ಮೊದಲು ಊಟ ಸಲ್ಲುತ್ತದೆ, ಆ ನಂತರದ ಮುಂದೆ ಉಳಿದವರಿಗೆ ಅನ್ನುವಂಥದ್ದು. ಆಗ ಬೋಳೆಶಂಕರ ಹೇಳ್ತಾನೆ ನೋಡಿ, ಯಾರ ಕೈ ಕೆಲಸ ಮಾಡಿ ಜಡ್ಡುಗಟ್ಟಿಲ್ಲವೋ ಅವರ ಊಟ ಆಮೇಲೆ, ಕೆಲಸ ಮಾಡಿದವರು ಊಟ ಮಾಡಿದ ನಂತರ ಸೋಮಾರಿಗಳ ಊಟ. ನನ್ನ ಹೆಂಡತಿ ನಿನಗೆ ಅದನ್ನೇ ಹೇಳಿದಳು, ಯೋಚನೆ ಬೇಡ, ಆ ಮೇಲಿನ ಸರದಿ ನಿನ್ನದೇ ಅಂತ ಹೇಳ್ತಾನೆ. ಅಂತ ಹೇಳಿದರೆ ಯಾರ ಕೆಲಸ ಸ್ವಲ್ಪ ಗಟ್ಟಿಯಾಗಿರ್ತದೋ ಅವರು ಕೆಲಸ ಮಾಡಿದ್ದಾರೆ ಅನ್ನುವ ಅರ್ಥ. ಹಾಗಾಗಿ ಇವ ಹೇಳೋದು ಗಮನಿಸ್ಕೊಳ್ಳಿ, ಯಾರ ಕೈ ಕೆಲಸ ಮಾಡಿ ಜಡ್ಡು ಗಟ್ಟಿಲ್ಲವೋ, ಅದು ಗಟ್ಟಿಯಾಗಿಲ್ವೋ ಅವರ ಊಟ ಆಮೇಲೆ ಅಂತ. ಯಾಕಂತ ಹೇಳಿದರೆ ಕೆಲಸ ಮಾಡಿದವರಿಗೆ ಮೊದಲು ಊಟ, ಅನಂತರ ಕೆಲಸ ಮಾಡದ ಸೋಮಾರಿಗಳಿಗೆ ಊಟ. ನನ್ನ ಹೆಂಡತಿ ರಾಜಕುಮಾರಿ ಅದನ್ನೇ ನಿನಗೆ ಹೇಳಿದ್ಲು, ಬೇರೇನಲ್ಲ. ಯೋಚನೆ ಬೇಡ, ನೀನು ಹೇಳು ನಿನ್ನ ಸರದಿ ನಂತರ ನೀನು ಊಟ ಮಾಡಿದರೆ ಸಾಕು ಅನ್ನೋದನ್ನು ಬೋಳೆಶಂಕರ ಸೈತಾನನಿಗೆ ತಿಳಿಸ್ತಾನೆ. ಸೈತಾನ ಹೇಳ್ತಾನೆ, ನೀವೆಲ್ಲ ಹಂದಿಗಳ ಹಾಗೆ ವಾಸ ಮಾಡುತ್ತಿದ್ದೀರಿ, ಮನುಷ್ಯರ ಥರ ಜೀವಿಸೋದು ಹೇಗೆಂದು ನಿಮಗೆ ಗೊತ್ತೇ ಇಲ್ಲ. ಬೋಳೆಶಂಕರ ಕೇಳಿದ, ಹೌದಾ, ಯಾಕಯ್ಯ ಹಾಗಂದೆ? ಪ್ರತಿಯೊಬ್ಬನು ತನ್ನ ಕೈಯಿಂದಲೇ ಕೆಲಸ ಮಾಡಬೇಕಂತ ಕಾನೂನು ಮಾಡಿದ್ದು ಈ ನಿನ್ನ ಬೆಪ್ಪದ ಕಡೆ ರಾಜ್ಯದಲ್ಲಿ ಮಾತ್ರ. ಜನ ಕೈಯಿಂದ ಮಾತ್ರ ಕೆಲಸ ಮಾಡಬೇಕೇ? ಬುದ್ಧಿವಂತರು ಯಾವುದರಿಂದ ಕೆಲಸ ಮಾಡ್ತಾರೆ ಅಂತ ನಿನಗೇನಾದರೂ ಗೊತ್ತಿದೆಯಾ? ನಾವು ಬೆಪ್ತ ಕಡಿಗಳು, ನಮಗೆ ಹೇಗೆ ತಿಳಿಬೇಕೋ? ನಮ್ಮ ಬಹುಪಾಲಿನ ಕೆಲಸವನ್ನೆಲ್ಲ ಕೈಗಳಿಂದ ಬೆನ್ನಿನಿಂದ ಮಾಡುತ್ತೇವೆ. ನೀವು ಬೆಪ್ಪದ ಕಡೆಗಳಾಗಿರೋದೇ ಅದಕ್ಕೆ ಕಾರಣ. ಆದರೆ ತಲೆಯಿಂದ ಕೆಲಸ ಮಾಡುವುದು ಹೇಗೆಂದು ನಿಮಗೆ ಹೇಳಿಕೊಡುತ್ತೇನೆ, ಆಗ ನಿಮಗೆ ಗೊತ್ತಾಗುತ್ತದೆ ಕೈಗಳಿಗಿಂತ ತಲೆಯಿಂದ ಕೆಲಸ ಮಾಡುವುದು ಹೆಚ್ಚು ಲಾಭಕರ ಎಂದು. ಹಾಗಿದ್ದರೆ ನಾವು ಬೆಪ್ತ ಕಡಿಗಳೆನ್ನುವುದು ನಿಜ ಅಂದಂತಾಯಿತು. ಸಂದೇಹವೇನೋ? ಕೆಲಸ ಮಾಡಿ ನನ್ನ ಕೈ ಜಿಡ್ಡುಗಟ್ಟಿಲ್ಲವೆಂದು ನನ್ನನ್ನು ಊಟಕ್ಕೆ ಕರೆಸಲಿಲ್ಲ ಅಲ್ಲವೇ? ಆದರೆ ತಲೆಯಿಂದ ಕೆಲಸ ಮಾಡುವುದು ಅದಕ್ಕಿಂತ ಹೆಚ್ಚು ಕಷ್ಟಕರವಾದದ್ದು. ಕೆಲವು ಸಲ ತಲೆ ಪೂರ್ತಿ ಸಿಡಿದೇ ಹೋಗಬಹುದು. ಅದೇನೋ ಸರಿಯೇ, ಆದರೆ ಅದ್ಯಾಕಣ್ಣ ನಿನಗೆ ನೀನೇ ಅಷ್ಟು ಚಿತ್ರಹಿಂಸೆ ಕೊಟ್ಟುಕೊಳ್ಳುತ್ತೀಯಾ? ತಲೆ ಸಿಡಿದರೆ ಅದೇನು ಸಂತೋಷಕರವೇ? ಕೈ ಬೆರಳುಗಳಿಂದ ಎಷ್ಟು ಹೊತ್ತು ಕೆಲಸ ಮಾಡಿದರೂ ಅವು ಸಿಡಿಯುವುದಿಲ್ಲ ಗೊತ್ತಾ? ಹಾಗಿದ್ದಾಗ ಕೈ ಬೆರಳುಗಳನ್ನೇ ಯಾಕೆ ಉಪಯೋಗಿಸಬಾರದು ಎಂಬುದಾಗಿ ಬೋಳೆಶಂಕರ ಸೈತಾನನಿಗೆ ಕೇಳ್ತಾನೆ. ತಲೆ ಸಿಡಿದರೂ ಪರವಾಗಿಲ್ಲ, ಬೆಪ್ಪದ ಕಡೆಗಳಾದ ನಿಮ್ಮ ಮೇಲಿನ ಮರುಕದಿಂದಲೇ ಅದನ್ನೆಲ್ಲ ನಾನು ಮಾಡುವುದು. ನಾನು ಅಷ್ಟು ಚಿತ್ರಹಿಂಸೆ ಕೊಟ್ಟುಕೊಳ್ಳದಿದ್ದರೆ ನೀವು ಕೊನೆಯವರೆಗೂ ಬೆಪ್ಪದ ಕಡೆಗಳಾಗಿಯೇ ಇರುತ್ತೀರಿ. ಆದರೆ ನಾನು ಸ್ವತಃ ತಲೆಯಿಂದ ಕೆಲಸ ಮಾಡುವ ಮೂಲಕ ನಿಮಗೆ ಕಲಿಸಿಕೊಡಬಲ್ಲೆ. ಅಗತ್ಯವಾಗಿ ಕಲಿಸಿಕೊಡು ಮಾರಾಯ. ಚಳಿಗಾಲದಲ್ಲಿ ನಮ್ಮ ಕೈ ಸೆಟೆದುಕೊಂಡಾಗ ಕೈಗೆ ಬದಲು ತಲೆಯಿಂದ ಕೆಲಸ ಮಾಡಬಹುದು. ಸೆಟೆದುಕೊಳ್ಳೋದು ಅಂತ ಹೇಳಿದರೆ ಚಳಿಗಾಲದಲ್ಲಿ ಕೈ ಮರಗಟ್ಟಿಗೆ ಹೋದಾಗೆಲ್ಲ ಆಗೋದು ನೋಡಿ, ಚಳಿಗೆ ಒಂಥರ ಮುದುಡಿದ ಹಾಗೆ ಆಗುವಂಥದ್ದು, ಅದನ್ನು ಹಾಗೆ ಹೇಳಿದ್ದಾರೆ ಸೆಟೆದುಕೊಂಡಾಗ ಅಂತ. ಅಯ್ಯ ಕೋಡಂಗಿ, ನಮ್ಮ ರಾಜ್ಯಕ್ಕೊಬ್ಬ ದೊಡ್ಡ ಮನುಷ್ಯ ಬಂದಿದ್ದಾನೆ, ತಲೆಯಿಂದ ಕೆಲಸ ಮಾಡೋದನ್ನು ಕಲಿಸಿಕೊಡ್ತಾನೆ. ಜನ ಎಲ್ಲರೂ ಊರಾಚೆ ಎತ್ತರವಾದ ಗೋಪುರ ಇದೆಯಲ್ಲ ಅಲ್ಲಿ ಸೇರಬೇಕೆಂದು ಡಂಗುರ ಸಾರು ಅಂತ ಈ ಬೋಳೆಶಂಕರ ಕೋಡಂಗಿಗೆ ಹೇಳ್ತಾನೆ. ಇದಿಷ್ಟು ಆದ ಮೇಲೆ ಅಲ್ಲಿ ಅಷ್ಟೊತ್ತಿಗೆ ಕೋಡಂಗಿ ಹೇಳ್ತಾನೆ, ಆಗಲಿ ಸರಿ, ಬೋಳೆಶಂಕರ ಹೇಳಿದ್ದಕ್ಕೆ ಎತ್ತರವಾದ ಗೋಪುರದ ಹತ್ತಿರ ಜನರನ್ನೆಲ್ಲ ಸೇರಿಸಬೇಕು ಅಂತ ಹೇಳಿದ್ದಕ್ಕೆ ಕೋಡಂಗಿ ಆಗಲಿ ಹೇಳ್ತಾನೆ. ಅಲ್ಲಿಗೆ ಆ ದೃಶ್ಯ ಮುಕ್ತಾಯವಾಗುತ್ತದೆ. ಈಗೇನು ವಿಷಯ, ಸೈತಾನ ತಲೆಯಿಂದ ಕೆಲಸ ಮಾಡುವುದು ಹೇಗೆ ಅಂತ ಬೋಳೆಶಂಕರನ ರಾಜ್ಯದ ಜನರಿಗೆ ಹೇಳಿಕೊಡುವುದಕ್ಕಿದ್ದಾನೆ. ಇಲ್ಲಿ ಒಂದು ವಿಷಯವನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ತಲೆಯಿಂದ ಕೆಲಸ ಮಾಡುವುದು ಹೇಳಿದ್ರೆ ಏನದು? ಅದೊಂದು ಸ್ವಲ್ಪ ಒಳ ಅರ್ಥ, ನೇರವಾದ ಅರ್ಥ ಅಲ್ಲ. ತಲೆಯಿಂದ ಕೆಲಸ ಮಾಡುವುದು ಅಂತಂದರೆ ತಲೆಯನ್ನು ಬಳಸಿಕೊಂಡು, ತಲೆಯನ್ನು ನೇರವಾಗಿ ಕೈ ಕಾಲುಗಳ ಹಾಗೆ ಬಳಸಿಕೊಳ್ಳುವುದಲ್ಲ, ಬುದ್ಧಿವಂತಿಕೆ ಉಪಯೋಗಿಸುವುದು, ತಲೆಯಿಂದ ಯೋಚಿಸಿ ಅತಿ ಬುದ್ಧಿವಂತಿಕೆಯಿಂದ ಕೆಲಸ ಮಾಡುವುದು ಅಂತ ಅರ್ಥ. ಈ ಒಮ್ಮೊಮ್ಮೆ ಅತಿ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದಾಗಲೇ ಸೋಲು ಬರುವುದು ನಮಗೆ. ಮುಗ್ಧರಾಗಿ ಕೆಲಸ ಮಾಡಿದಾಗ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ, ಜೀವನ ಸರಾಗವಾಗಿ ಸಾಗುತ್ತಾ ಇರ್ತದೆ. ಇದ್ದದರಲ್ಲಿ ನಾವು ಕಷ್ಟಪಟ್ಟು ದುಡಿದು ತಿಂತಾ ಇರ್ತೇವೆ.
ಆದರೆ ಇಲ್ಲಿ ಅತಿ ಬುದ್ಧಿವಂತಿಕೆ ಉಪಯೋಗಿಸುವುದು, ತಲೆ ಉಪಯೋಗಿಸುವುದು ಅಂತಂದರೆ ಏನೋ ಮಾಸ್ಟರ್ ಪ್ಲ್ಯಾನ್ ಹಾಕಿಕೊಳ್ಳುವುದು ಅಂತ ಅರ್ಥ. ನೋಡಿ, ಆಲೋಚನೆ ಮಾಡಿ, ಎಲ್ಲೋ ಒಂದು ಕಳ್ಳತನ ಮಾಡ್ಲಿಕ್ಕೆ ಹೋಗಬೇಕು, ದರೋಡೆ ಮಾಡ್ಲಿಕ್ಕೆ ಹೋಗ್ಬೇಕಂದ್ರೆ ಸೀದಾ ಎದ್ದು ಹೋಗ್ಲಿಕ್ಕೆ ಆಗ್ತದಾ? ಇಲ್ಲ, ಒಂದು ಸ್ವಲ್ಪ ಪ್ಲ್ಯಾನ್ ಹಾಕ್ಕೊಳ್ಬೇಕು, ಹೌದಲ್ಲ? ಎಲ್ಲಿ ಇವತ್ತು ಕಳ್ಳತನ ಮಾಡ್ಲಿಕ್ಕೆ ಹೋಗುವ, ಯಾವ ಮನೆಗೆ ನುಗ್ಗಿದ್ರೆ ಎಷ್ಟು ಸಿಗ್ಬೋದು, ಎಲ್ಲಿ ದರೋಡೆ ಮಾಡ್ಲಿಕ್ಕೆ ಹೋಗುವ, ಒಂದು ಸ್ವಲ್ಪ ಪ್ಲ್ಯಾನ್ ಹಾಕ್ಕೊಳ್ಬೇಕು, ಉಪಾಯ ಹಾಕ್ಕೊಳ್ಬೇಕು. ಅದು ಕೈ ಕಾಲಿನಿಂದ ಆಗೋ ಕೆಲಸ ಅಲ್ಲ. ತಲೆ ಇದ್ದು ತಲೆಯನ್ನು ಉಪಯೋಗಿಸಿಕೊಂಡು ಬುದ್ಧಿವಂತಿಕೆಯಿಂದ ಕ್ಯಾಲ್ಕುಲೇಷನ್ ಹಾಕಿದರೆ ಮಾತ್ರ ಏನು ಆ ಕೆಲಸ ಸುಲಭದಲ್ಲಿ, ದರೋಡೆ ಮಾಡೋ ಕೆಲಸ, ಕಳ್ಳತನ ಮಾಡೋ ಕೆಲಸ ಸುಲಭದಲ್ಲಿ ಆಗುತ್ತದೆ. ಅಂದರೆ ಅಥವಾ ಅತಿ ಬುದ್ಧಿವಂತಿಕೆಯಿಂದ ಮೋಸ ಮಾಡುವಂಥದ್ದು, ಇನ್ನೊಬ್ಬರ ತಲೆ ಒಡೆಯುವುದು ಹೇಗೆ ಅಂತಲ್ಲ, ಇದೆಲ್ಲ ಅತಿ ಬುದ್ಧಿವಂತಿಕೆಯ ಕೆಲಸ. ತಲೆಯಿಂದ ಕೆಲಸ ಮಾಡೋದು ಹೇಳಿದ್ರೆ ಹೀಗೆ. ಅದನ್ನು ಇಲ್ಲಿ ಸೈತಾನ ಹೇಳ್ತಾ ಇದ್ದಾನೆ, ತಲೆಯಿಂದ ಕೆಲಸ ಮಾಡುವುದನ್ನು ಮೊದಲು ಕಲಿತುಕೊಳ್ಳಿ, ಎಲ್ಲವೂ ಸುಲಭವಾಗುತ್ತದೆ, ಜೀವನ ಸರಾಗವಾಗುತ್ತದೆ. ಕೈ ಕಾಲನ್ನು ಬಳಸಿಕೊಂಡು, ಬೆನ್ನನ್ನು ಬಳಸಿಕೊಂಡು ನೀವು ಕೆಲಸ ಮಾಡಿದರೆ ಇಡೀ ದಿನ ದುಡಿದು ಸಾಯಬೇಕಾಗ್ತದೆ. ಯಾಕೆ ಹಾಗೆ ಮಾಡ್ತೀರಿ ನೀವು? ಎಷ್ಟು ಸುಲಭದಲ್ಲಿ ಬದುಕಲಿಕ್ಕಾಗ್ತದೆ, ಎಷ್ಟು ವೈಭವದಿಂದ ಬದುಕಲಿಕ್ಕಾಗ್ತದೆ, ಯಾಕೆ ಇಷ್ಟು ಕಷ್ಟಪಡಬೇಕು ನೀವು ಅನ್ನೋದನ್ನು ಸೈತಾನ ಹೇಳಿಕೊಡ್ತಾ ಇದ್ದಾನೆ. ಅಂದರೆ ಅವ ಹೇಳಿಕೊಡ್ಲಿಕ್ಕೆ ಹೊರಟದ್ದು ನೇರವಾದ ಸರಾಗವಾದ ಬದುಕು ಅಲ್ಲ, ಒಂದು ರೀತಿಯ ಮೋಸದ ಬದುಕನ್ನು ಹೇಳಿಕೊಡ್ಲಿಕ್ಕೆ ಹೊರಟಿದ್ದಾನೆ. ಅರ್ಥ ಆಯಿತು ತಾನೇ? ತಲೆಯಿಂದ ಕೆಲಸ ಮಾಡೋದು ಹೇಳಿದ್ರೆ ಆ ಅರ್ಥ ಇಲ್ಲಿ. ಮುಂದಿನ ದೃಶ್ಯ ನೋಡಿ, ಜಯ ಜಯ ಶಿವಪೂರಿಗೆ. ಎತ್ತರವಾದ ಗೋಪುರದ ಮೇಲೆ ಸೈತಾನ ನಿಂತಿದ್ದಾನೆ, ಕೆಳಗೆ ಬೋಳೆಶಂಕರ ಇದ್ದಾನೆ, ರಾಜಕುಮಾರಿ ಮತ್ತು ಜನ ಎಲ್ಲ ಸೇರಿದ್ದಾರೆ. ಸೈತಾನ ಪ್ರವೇಶ ಆಯಿತು ಮಕ್ಕಳೇ, ಗಮನಿಸಿಕೊಂಡು. ಈಗ ಅವನು ಭಾಷಣ ಮಾಡಲಿಕ್ಕೆ ಬಂದಿದ್ದಾನೆ. ಊರಾಚೆ ಎತ್ತರವಾದ ಗೋಪುರದಲ್ಲಿ ಎಲ್ಲರೂ ಸೇರಿದ್ದಾರೆ. ಅವನು ಮೇಲೆ ನಿಂತ್ಕೊಂಡು ಮಾತಾಡ್ತಾನೆ. ನನ್ನ ಪ್ರೀತಿಯ ಬೆಪ್ತ ಕಡಿಗಳೇ ಕೇಳಿ, ಮನುಷ್ಯ ಬರೀ ಕೈಯಿಂದಲೇ ಕೆಲಸ ಮಾಡಿ ಬದುಕಬೇಕಾದ್ದಿಲ್ಲ, ನಿಮಗೊಂದು ತಲೆ ಇದೆ ಅನ್ನೋದನ್ನು ಮರೆಯಬೇಡಿ. ದುರ್ದೈವದ ಸಂಗತಿ ಎಂದರೆ ತಲೆ ಖಾಲಿ ಇಟ್ಟುಕೊಳ್ಳೋದೇ ನಿಮ್ಮಲ್ಲಿ ಫ್ಯಾಷನ್ ಆಗಿ ಬಿಟ್ಟಿದೆ ಅಂತ ಹೇಳ್ತಾನೆ. ಅಂತ ಹೇಳಿದರೆ ನಿಮಗೆ ತಲೆಯಿಂದ ಕೆಲಸ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂತ. ಎಲ್ಲವೂ ಕರೆಕ್ಟಾಗಿ ಇದೆ ನಿಮ್ಮದು ಕೆಲಸಗಳು, ಆದರೆ ಒಂದು ದುರ್ದೈವದ ಸಂಗತಿ ಅಂತ ಹೇಳಿದರೆ ತಲೆಯನ್ನು ನೀವು ಖಾಲಿ ಇಟ್ಟುಕೊಳ್ಳೋದೇ ಆಗಿದೆ ಅಂತ ನಿಮ್ಮಲ್ಲಿ ಫ್ಯಾಷನ್ ಆಗಿ ಬಿಟ್ಟಿದೆ. ನಿಮಗೆ ಅದರ ಮುಖೇನ ಹೇಗೆಲ್ಲ ಕೆಲಸ ಮಾಡೋದು ಅನ್ನೋದು ಇನ್ನೂ ಗೊತ್ತಿಲ್ಲ. ಹಾಗಾಗಿ ನೀವು ಬೆಪ್ತ ಕಡಿಗಳೇ ಅನ್ನೋದನ್ನು ಅಲ್ಲಿ ಸೈತಾನ ತನ್ನ ಭಾಷಣದಲ್ಲಿ ಹೇಳಿಬಿಡ್ತಾನೆ. ಒಬ್ಬ ಹೇಳ್ತಾನೆ, ತಲೆಯಿಂದ ಕೆಲಸ ಮಾಡೋದೇನು ಸರಿ, ಹಾಗೆ ಕೆಲಸ ಮಾಡುತ್ತಾ ನಡಿಬೇಕಾದ್ರೆ ಕಾಲಿಂದ ನಡಿಬೇಕಾ ತಲೆಯಿಂದ ನಡಿಬೇಕಾ? ನೋಡಿ ಎಷ್ಟು ಮುಗ್ಧವಾದ ಪ್ರಶ್ನೆ. ನೋಡಿ, ತಲೆಯಿಂದ ಕೆಲಸ ಮಾಡೋದು ಹೇಳಿದ್ರೆ ಅವ ತಲೆಯನ್ನೇ ನೇರವಾಗಿ, ಈಗ ಕೈಯನ್ನು ಒಂದು ಪುಸ್ತಕ ಎತ್ತಿ ಇಡಲಿಕ್ಕೆ ಕೈಯನ್ನು ಬಳಸಿಕೊಳ್ಳುತ್ತೇವೆ, ಈಚೆಯಿಂದ ಆಚೆ ತೆಗೆದಿಡುವುದಕ್ಕೆ, ಹೌದಾ? ಕಾಲನ್ನು ನಡೆಯುವುದಕ್ಕೆ ಹೀಗೆ ಬಳಸಿಕೊಳ್ಳುತ್ತೇವೆ. ಒಬ್ಬ ಎಷ್ಟು ಬೋಳುಶಂಕರನ ರಾಜ್ಯದ ಜನ ಎಷ್ಟು ಮುಗ್ಧರು ಅಂತಂದರೆ, ತಲೆಯಿಂದ ಕೆಲಸ ಮಾಡೋದು ಅಂತಂದರೆ ತಲೆಯನ್ನೇ ನೇರವಾಗಿ ಯಾವುದೋ ಒಂದು ಉದ್ಯೋಗಕ್ಕೆ ಕೆಲಸಕ್ಕೆ ಬಳಸಿಕೊಳ್ಳೋದು ಅಂತಲೇ ಹೇಳಿ ಭಾವಿಸಿಕೊಂಡಿದ್ದಾರೆ ಅವರು. ಹಾಗೆ ತಲೆಯಿಂದ ಕೆಲಸ ಮಾಡಬೇಕಾದ್ರೆ ತಲೆಯನ್ನು ಬಗ್ಗಿಸಬೇಕಾಗ್ತದೆ. ಹಾಗೆ ಮಾಡುವಾಗ ನಡೆಯುವುದೆಂಥದ್ರಲ್ಲಿ, ಕಾಲಿಂದ ನಡಿಬೇಕಾ ಅಥವಾ ತಲೆಯಿಂದ ನಡಿಬೇಕಾ? ಯಾಕೆ ಹೇಳಿದ್ರೆ ತಲೆಯನ್ನು ಅಷ್ಟೊತ್ತಿಗೆ ಬಗ್ಗಿಸಬೇಕಾಗ್ತದೆ. ತಲೆಯಿಂದ ನಡಿಬೇಕಾ ಕಾಲಿಂದ ನಡಿಬೇಕಾ? ಅವನಿಗೆ ಸಣ್ಣ ಸಂಶಯ ಬರ್ತದೆ. ಆಗ ಇನ್ನೊಬ್ಬ ಹೇಳ್ತಾನೆ, ಗಮನಿಸ್ಕೊಳ್ಳಿ, ಹೇಗೋ ಆ ದೊಡ್ಡ ಮನುಷ್ಯ ತೋರಿಸೋನಿದ್ದಾನಲ್ವಾ, ನೋಡೋಣ ಇರು. ಇದು ತಲೆ ಅಂತ ನಿನಗೆ ಗೊತ್ತಿದೆಯಲ್ಲ, ಅದೇನು ಸಣ್ಣ ಸಾಧನೆ ಅಲ್ಲ, ಆದರೆ ಅದನ್ನು ಉಪಯೋಗಿಸಬೇಕು ಅಂತಾನಲ್ಲ, ಅದು ಸಮಸ್ಯೆ. ಆಗ ಮತ್ತೊಬ್ಬ, ನನ್ನ ಹತ್ತಿರ ಕೈ ಇದೆ, ಉಪಯೋಗಿಸ್ತೀನಿ. ಆ ದೊಡ್ಡ ಮನುಷ್ಯನ ಹತ್ತಿರ ತಲೆ ಇದೆ, ಉಪಯೋಗಿಸ್ತಾನೆ. ಇದರಲ್ಲಿ ಭಿನ್ನಾಭಿಪ್ರಾಯ ಯಾಕೆ ಬರಬೇಕು? ಕೆಳಗೆ ಯಾಕೆ ಗಲಾಟೆ ಮಾಡ್ತಾ ಇದ್ದೀರಿ? ಸೈತಾನ ಮೇಲೆ ಗೋಪುರದ ಮೇಲೆ ನಿಂತವನು ಹೇಳ್ತಾನೆ. ಆಗ ಕೋಡಂಗಿ, ಗಲಾಟೆ ಅಲ್ಲ, ನಮ್ಮ ಅಭಿಪ್ರಾಯ ಹೇಳ್ತಾ ಇದ್ದೀವಿ. 4 ಜನ ಅಂದ ಮೇಲೆ ಭಿನ್ನಾಭಿಪ್ರಾಯ ಇರಬಹುದಲ್ಲ. ಅದನ್ನು ಆಮೇಲೆ ವಿನಿಯೋಗಿಸಿಕೊಳ್ಳಿ, ಮೊದಲು ಲಕ್ಷ್ಯವಿಟ್ಟು ನನ್ನ ಮಾತು ಕೇಳಿ. 10 ಚೀಲ ಜೋಳ ಅಂದರೆ 2 ರೈತರ 6 ತಿಂಗಳ ಶ್ರಮ ಅಲ್ಲವೇ? ತಲೆಯ ಉಪಯೋಗ ಇರೋದೇ ಇಲ್ಲಿ. ನೀವು ನಾಣ್ಯಗಳನ್ನು ಬಳಕೆಗೆ ತಂದರೆ 10 ಚೀಲ ಧಾನ್ಯವನ್ನು ಕೈ ಬೆರಳೆಣಿಕೆಯಷ್ಟು ನಾಣ್ಯವಾಗಿ ಪರಿವರ್ತಿಸಬಹುದು. ಆ ನಾಣ್ಯಗಳನ್ನು ಚಲಾವಣೆಗೆ ತಂದರೆ ಬೊಗಸೆಯಷ್ಟು ನಾಣ್ಯದಲ್ಲಿ 1000 ಜನರ 1 ವರ್ಷದ ಶ್ರಮ ಕೊಳ್ಳಬಹುದು. ಶ್ರಮವನ್ನು ಅಗ್ಗವಾಗಿ ಕೊಳ್ಳುವ ಹಾಗೂ ಮಾರುವ ಫ್ಯಾಕ್ಟರಿಗಳನ್ನು ಮಾಡಿ ಜನಕೋಟಿಯನ್ನು ಕೈಯಲ್ಲಿಟ್ಟುಕೊಳ್ಳಬಹುದು. ಇದೆಲ್ಲ ನೀವು ನಿಮ್ಮ ತಲೆಯಲ್ಲಿಯ ಬುದ್ಧಿ ಉಪಯೋಗಿಸೋದ್ರಿಂದ ಸಾಧ್ಯ ಹೇಳ್ತಾನೆ. ಅಂದರೆ ಒಂದಷ್ಟು ನೀವೀಗ ದುಡದೇ ತಿನ್ನೋದು ಅಂತಂದರೆ ಒಂದಷ್ಟು ತಿಂಗಳು ಒಂದು 10 ಚೀಲ ಜೋಳವೋ ಭತ್ತವೋ ರಾಗಿಯೋ ಕೈಗೆ ಬರಬೇಕಾದ್ರೆ
1-2 ದಿನದಲ್ಲಿ ಸಾಧ್ಯವಾದೋ? ಇಲ್ಲ. 6-7-8 ತಿಂಗಳು ದುಡಿಬೇಕು. 7-8 ತಿಂಗಳು ದುಡಿದ್ರೆ 6-7 ಚೀಲ ಗೋಧಿ ಜೋಳ ರಾಗಿ ಬರ್ತದೆ. ಅದೇ ನಿಮ್ಮ ಕೈಯಲ್ಲಿ ಒಂದಷ್ಟು ನಾಣ್ಯ ಇದ್ದರೆ ಒಂದು ಕ್ಷಣದಲ್ಲಿ ನೀವು 5-6 ಚೀಲ ಜೋಳವನ್ನು ಗೋಧಿಯನ್ನು ತರಬಹುದು. ಹಾಗಾಗಿ ನೀವು ಯಾಕೆ ಇಷ್ಟು ದುಡಿದು ಸಾಯ್ತಾ ಇದ್ದೀರಿ ಅಂತಂದರೆ, ನಿಮ್ಮ ರಾಜ್ಯದಲ್ಲಿ ನಾಣ್ಯ ಇಲ್ಲ. ನೀವು ದುಡಿಲೇಬೇಕು, 5-6 ತಿಂಗಳು ಶ್ರಮ ಹಾಕಲೇಬೇಕು. ನಾಣ್ಯ ಇಲ್ಲದೇ ಇರೋದ್ರಿಂದಾಗಿ ಅಷ್ಟು ಕಷ್ಟ ಆಗಿದೆ. ಮೊದಲಿಗೆ ನೀವು ನಾಣ್ಯವನ್ನು ಸರ್ಕ್ಯುಲೇಷನಿಗೆ ತನ್ನಿ, ಚಲಾವಣೆಗೆ ತನ್ನಿ. ಆಗ ಯಾರಾದರೂ ದುಡಿತಾರೆ, ನೀವು ಆರಾಮವಾಗಿರ್ಬೋದು. ಇನ್ನೊಬ್ಬರ ಶ್ರಮವನ್ನು ನೀವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡೋ ಮೂಲಕ ಕೊಂಡುಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ ತಲೆಯಿಂದ ಕೆಲಸ ಮಾಡೋದು ಹೇಗೆ ಅನ್ನೋದನ್ನು ಈಗ ಹೇಳಿಕೊಳ್ಳಿಕ್ಕೆ ಶುರು ಮಾಡಿದ್ದಾನೆ ಸೈತಾನ. ಆಗ ಮಗದೊಬ್ಬ ಹೇಳ್ತಾನೆ ನೋಡಿ, ನಮ್ಮ ಬೋಳೇಶಂಕರ ಮಹಾರಾಜರು ಹೇಳೋದೇನು, ಕೈಯಿಂದ ಕೆಲಸ ಮಾಡೋದರಿಂದ ಬುದ್ಧಿ ಬರ್ತದೆ, ಬೆವರು ಬರ್ತದೆ. ಬೆವರು ಒರೆಸಿಕೊಂಡು ಬುದ್ಧಿ ಕಲಿಯೋನು ಜಾಣ ಅಂತ ಅಲ್ವಾ? ಅವರ ಮಾತು ತಿಳಿದ ಹಾಗೆ ಈ ದೊಡ್ಡ ಮನುಷ್ಯನ ಮಾತು ತಿಳಿಯೋದಿಲ್ವಲ್ಲ, ಯಾಕಿದ್ದೀತು ಅಂತ ಹೇಳಿ ಮಗದೊಬ್ಬ ಮಾತಾಡ್ತಾನೆ. ಯಾಕಂತ ಹೇಳಿದರೆ, ಇವರ ರಾಜ ಬೋಳೇಶಂಕರ ಹೇಳಿದ್ದೇನು ಅಂತ ಹೇಳಿದರೆ, ಕೈಯಿಂದ ಕೆಲಸ ಮಾಡೋದರಿಂದ ನಿಮಗೆ ಬುದ್ಧಿಯೂ ಬರ್ತದೆ, ಬೆವರು ನಮ್ಮ ದೇಹದಿಂದ ಹೋಗ್ತದೆ. ಬೆವರು ಒರೆಸಿಕೊಂಡು ನಾವು ಕೆಲಸ ಮಾಡೋದರಿಂದ ನಾವು ಬೇರೆ ಬೇರೆ ರೀತಿಯ ಬುದ್ಧಿಯನ್ನು ಕಲಿಯಬಹುದು, ಆ ಮೂಲಕ ನಾವು ಜಾಣರಾಗಬಹುದು ಅನ್ನೋದನ್ನು ಬೋಳೇಶಂಕರ ನಮಗೆ ತಿಳಿಸಿದ್ದಾನೆ. ಆದರೆ ಈ ದೊಡ್ಡ ಮನುಷ್ಯನ ಮಾತು ಏನು ಹೇಳ್ತಾನೆ ಅನ್ನೋದೊಂದು ಅರ್ಥವೇ ಆಗ್ತಾ ಇಲ್ಲಲ್ಲ, ಯಾಕಿದ್ದೀತೋ ಎಂಬುದಾಗಿ ಅವರವರೊಳಗೆ ಮಾತಾಡ್ತಾ ಇದ್ದಾರೆ. ಕೋಡಂಗಿ ಹೇಳ್ತಾನೆ, ಯಾಕೆಂದರೆ ನಿನಗೆ ತಲೆ ಇದೆ, ಆದರೆ ಏನು ತಿಳಿಯೋದಿಲ್ಲ ಅದಕ್ಕೆ. ಈ ದೊಡ್ಡ ಮನುಷ್ಯ ತಲೆಯಿಂದ ಕೆಲಸ ಮಾಡೋದಕ್ಕೆ ಇನ್ನೂ ಶುರು ಮಾಡಿಲ್ಲವೇ ಅಂತ ಒಬ್ಬ ಹೇಳ್ತಾನೆ. ಇನ್ನೂ ಇಲ್ಲ, ಅವನಿನ್ನೂ ಮಾತು ಸುರಿಸುತ್ತಿದ್ದಾನೆ. ಆಗ ಸೈತಾನ ನೋಡಿ ಪುನಃ ಮಾತಾಡ್ತಾನೆ. ಬೆಪ್ತಕ್ಕಡಿ ಬಂಧುಗಳೇ, ನನ್ನ ಮಾತುಗಳನ್ನು ಕೇಳಿ. ನಗರದ ಸುಖಗಳಿಂದ ನೀವೆಲ್ಲ ವಂಚಿತರಾಗಿದ್ದೀರಿ. ನೀವೊಮ್ಮೆ ತಲೆಯ ಬೆಲೆ ತಿಳಿದಿರಾದರೆ ಸ್ವರ್ಗದ ಸುಖಗಳನ್ನು ಸೂರೆ ಮಾಡುವ ಸಿಟಿ ಕಟ್ಟಬಹುದು. ಸುಖಗಳ ಸಂಖ್ಯೆ ಹಾಗೂ ದಾಹಗಳನ್ನು ದಿನದಿನಕ್ಕೆ ಹೆಚ್ಚಿಸುವ ಸಿಟಿ ಕಟ್ಟಬಹುದು. ಶ್ರಮವನ್ನು ವಿನಿಯೋಗಿಸೋದು ಅಂದರೆ ನಾಗರಿಕತೆಯನ್ನು ಆದಿಮ ಸ್ಥಿತಿಗೆ ಒಯ್ಯೋದು. ಆದಿಮ ಅಂತ ಹೇಳಿದರೆ ಹಿಂದಿನ ಸ್ಥಿತಿಗೆ ತೆಗೆದುಕೊಂಡು ಹೋಗೋದು ಅಂತ. ಬಂಧುಗಳೇ, ಚರಿತ್ರೆ ಮುಂದೆ ಮುಂದೆ ಹೋಗುತ್ತದೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ, ಇದು ಸಂದರ್ಭಕ್ಕೆ ಬರ್ತದೆ. ಹಿಂದೆ ಹಿಂದೆ ಅಲ್ಲ. ನಿಮ್ಮ ಬೆಪ್ತ ಕಡಿ ರಾಜನಿಗೆ ತಲೆಯಿಲ್ಲವಾದುದರಿಂದ ಇವೆಲ್ಲ ಮಾತು ತಿಳಿಯುವುದಿಲ್ಲ. ತನಗಿಲ್ಲದ ತಲೆ ನಿಮಗೂ ಇರದ ಹಾಗೆ ಮಾಡಿದ್ದು ಅವನ ವಿಶೇಷ ಸಾಧನೆ. ಆದರೆ ನೀವು ಜಾಣರಾಗಬೇಕು. ನನ್ನ ಮಾತು ತಿಳಿಯುತ್ತೀವಿಯಾ? ಇಲ್ಲಿ ಸೈತಾನ ಅಲ್ಲಿರುವಂತಹ ಬಂಧುಗಳ ಹತ್ರ ಹೇಳ್ತಾನೆ. ಹೇಳೋದು ಗಮನಿಸ್ಕೊಳ್ಳಿ, ಬೆಪ್ತ ಕಡಿಂತಲೇ ನನ್ನ ಮಾತುಗಳನ್ನು ನೀವು ಕೇಳಿ ಅಂತ. ನೀವು ಈ ಹಳ್ಳಿಯಲ್ಲಿ ಬದುಕ್ತಾ ಇದ್ದೀರಿ, ಪಟ್ಟಣದ ಜೀವನ ಅಂದರೆ ನಿಮಗೆ ಏನು ಅಂತ ಗೊತ್ತಿಲ್ಲ ಅಂತ. ನಿಮ್ಮ ತಲೆಗೆ ಎಷ್ಟು ಆಲೋಚನೆ ಇದೆ, ಅದರ ಬೆಲೆ ಏನು ಅಂತ ಒಂದು ಸಲ ನೀವು ತಿಳ್ಕೊಂಡ್ರೆ ಸ್ವರ್ಗದ ಸುಖವನ್ನೇ ನೀವು ಅನುಭವಿಸುವಂಥ ಅಥವಾ ಅದಕ್ಕಿಂತಲೂ ಮಿಗಿಲಾದಂತಹ ಒಂದು ಪಟ್ಟಣವನ್ನು ಕಟ್ಟುವಷ್ಟು ಆಲೋಚನೆ ನಿಮ್ಮ ತಲೆಯಲ್ಲಿದೆ ಅಂತ. ಹಾಗಾಗಿ ಸುಖಗಳ ಸಂಖ್ಯೆ ಮತ್ತು ನಿಮ್ಮ ಮನಸ್ಸಿಗುಂಟಾದಂತಹ ದಾಹಗಳನ್ನು ಇವೆಲ್ಲವುಗಳನ್ನು ದಿನದಿನಕ್ಕೆ ಹೋಗಲಾಡಿಸುವಂತಹ ಅಥವಾ ಅದಕ್ಕಿಂತಲೂ ಮಿಗಿಲಾದಂತಹ ಒಂದು ದೊಡ್ಡ ಪಟ್ಟಣವನ್ನೇ ಕಟ್ಟಬಹುದು ಅಂತ ಹೇಳ್ತಾನೆ. ನೀವು ದುಡಿತೀರಿ, ಆದರೆ ಶ್ರಮವನ್ನೇ ವಿನಿಯೋಗಿಸೋದ್ರಿಂದ ಏನಾಗ್ತಾ ಇದೆ ಅಂತ ಹೇಳಿದರೆ, ನಿಮ್ಮ ನಾಗರಿಕತೆಯನ್ನು ಅಥವಾ ನಮ್ಮ ನಾಗರಿಕತೆಯನ್ನು ಪುನಃ ಹಿಂದಿನ ಕಾಲಕ್ಕೆ ಕೊಂಡೊಯ್ಯುವಂಥ ಸ್ಥಿತಿಗೆ ಹೋಗ್ತದೆ ಅಂತ. ಹಾಗಾಗಿ ನಾನು ಹೇಳೋದನ್ನು ಗಮನಿಸ್ಕೊಳ್ಳಿ ಬಂಧುಗಳೇ, ನಮ್ಮ ಚರಿತ್ರೆ ಇತಿಹಾಸ ಅನ್ನೋದು ಅದು ಮುಂದೆ ಮುಂದೆ ಸಾಗ್ತದೆ ಹೊರತು ಹಿಂದೆ ಹಿಂದೆ ಅಲ್ಲ ಅಂತ. ಹಾಗಾಗಿ ನಿಮ್ಮ ಬೆಪ್ತಕ್ಕಡಿ ಬೋಳೇಶಂಕರ ಇದ್ದಾನಲ್ಲ, ಅವನಿಗೆ ತಲೆ ಇಲ್ಲ ಅಂತ ಹೇಳಿದರೆ ಆಲೋಚನೆ ಇಲ್ಲವಾದ್ದರಿಂದ ನಿಮಗೆ ಕೂಡ ಏನೂ ಅರ್ಥ ಆಗ್ತಾ ಇಲ್ಲ ಅಂತ. ಅವನು ನಿಮಗೆ ಹೇಳಿದ್ದಷ್ಟೇ ನೀವು ಕೇಳುವುದಲ್ಲ, ಹಾಗಾಗಿ ನಿಮಗೂ ಏನೂ ಅರ್ಥ ಆಗ್ತಾ ಇಲ್ಲ. ತನಗಿಲ್ಲದ ತಲೆ ನಿಮಗೂ ಇರದ ಹಾಗೆ ಮಾಡಿದ್ದೆ ಅವನ ವಿಶೇಷ ಸಾಧನೆ ಅಂತ. ಅವನು ತಲೆ ಖರ್ಚು ಮಾಡಿ ಯಾವುದೇ ಕೆಲಸ ಮಾಡ್ತಾ ಇಲ್ಲ, ಹಾಗಾಗಿ ಅದನ್ನು ನಿಮಗೂ ಹೇಳಲಿಲ್ಲ. ಹಾಗಾಗಿ ನನಗಿಲ್ಲದ್ದು ನಿಮಗೂ ಇರಬಾರ್ದು ಅನ್ನೋದು ಅವನ ಉದ್ದೇಶವಾಗಿತ್ತು. ಅದೇ ಅವನ ಜೀವನದಲ್ಲಿ ಮಾಡಿರುವಂತಹ ವಿಶೇಷ ಸಾಧನೆ ಅನ್ನೋದನ್ನು ಹೇಳ್ತಾನೆ. ಅದರ ಜೊತೆಗೆ ಸೈತಾನ ಅಲ್ಲಿರುವಂತಹ ಬಂಧುಗಳಿಗೆ ಹೇಳ್ತಾನೆ, ನೀವು ತುಂಬ ಜಾಣರಾಗಬೇಕು, ನಿಮ್ಮ ತಲೆಯಿಂದ ಕೆಲಸ ಮಾಡುವಂತಹ ಪ್ರವೃತ್ತಿಯನ್ನು ಇಟ್ಟುಕೊಳ್ಳಬೇಕು. ಹಾಗಾಗಿ ನನ್ನ ಮಾತು
ನಿನಗೆ ತಿಳಿಯುತ್ತಿವೆ ಅಥವಾ ನಿಮಗೆ ಅರ್ಥ ಆಗ್ತಿದೆ ಅನ್ನೋದನ್ನು ಸೈತಾನ ಅಲ್ಲಿರುವಂತಹ ಪ್ರಜೆಗಳಿಗೆ ಅಥವಾ ಬಂಧುಗಳಿಗೆ ತಿಳಿಯಪಡಿಸ್ತಾನೆ. ತಿಳಿಯುತ್ತಿವೆ, ಆದರೆ ನೀವು ತಲೆಯಿಂದ ಕೆಲಸ ಶುರು ಮಾಡೋದು ಯಾವಾಗ? ಮಾತು ನಿಲ್ಲಿಸಿ ಬೇಗ ಕೆಲಸ ಶುರು ಮಾಡಿ. ನಾವು ನಿಂತು ಬಹಳ ಹೊತ್ತಾಯಿತು, ನಾನಿನ್ನು ದನಕ್ಕೆ ನೀರು ಕುಡಿಸಬೇಕು. ಬಂಧುಗಳೇ, ನನ್ನ ಮಾತು ಕೇಳಿ. ತಾರಾ ಸಮರದಿಂದ ಮಾನವ ಕೋಟಿಯನ್ನು ಗುಲಾಮರನ್ನಾಗಿಸುವ ಸುಖ ಬೇಕೇ? ಅಂತರಿಕ್ಷದಲ್ಲಿ ತಾರಾ ನಿವಹಗಳ ಗೂಢವರಿಯುತ್ತಾ ಅಲ್ಲಿಂದಲೇ ಇಲ್ಲಿಯ ಇಡೀ ಮಾನವ ಕುಲ ನಿಮ್ಮ ದಯದಲ್ಲಿ ಬದುಕುವ ಹಾಗೆ ಮಾಡಬೇಕೇ? ಕೂತಲ್ಲೇ ಬಟನ್ ಒತ್ತಿ ಜಗತ್ತನ್ನು ನಾಶಪಡಿಸುವ ಇಲ್ಲವೇ ನಿಯಂತ್ರಿಸುವ ಸಾಮರ್ಥ್ಯ ಬೇಕೇ? ಹಾಗಿದ್ದರೆ ಈಗಿನಿಂದಲೇ ತಲೆಯನ್ನು ಉಪಯೋಗಿಸುವ ವಿದ್ಯೆ ಕಲಿತುಕೊಳ್ಳಿ. ಅಂದರೆ ಅಷ್ಟು ಟೆಕ್ನಾಲಜಿಗಳನ್ನು ಬಳಸಿಕೊಳ್ಳಬೇಕು, ಅಷ್ಟೆಲ್ಲ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳಬೇಕು. ಅದೆಲ್ಲ ನೀವು ಇನ್ನೂ ದುಡಿದು ತಿನ್ನುವುದು ಅಂತೇಳಿ ಹೇಳಿ ಓಬಿರಾಯನ ಕಾಲದಲ್ಲಿದ್ದರೆ ಆಗಲಿಲ್ಲ. ನೀವೊಂದು ಸ್ವಲ್ಪ ಮುಂದಕ್ಕೆ ಬರಬೇಕು, ಈಗಿನ ಕಾಲಕ್ಕೆ ನೀವು ಬರಬೇಕು. ಆಧುನಿಕತೆಗೆ ಕಾಲಿಡದೆ ಹೋದರೆ ನೀವಿನ್ನೂ ಆದಿಮ ಸ್ಥಿತಿಗೆ ಹೋಗ್ತೀರಿ, ಅನಾಗರಿಕ ಸ್ಥಿತಿಗೆ ಹೋಗಿ ಬಿಡ್ತೀರಿ. ಹಾಗಾಗಿ ನಿಮಗೆ ನಕ್ಷತ್ರ ಲೋಕಕ್ಕೆ ಹೋಗಬೇಕಾ, ಅಲ್ಲಿಂದ ನಿಮಗೆ ಏನು ಸ್ಪೈ ಕೆಲಸಗಳನ್ನು ಮಾಡಬೇಕಾ, ಏನು ಗೂಢಚರ್ಯ ಕೆಲಸಗಳನ್ನು ಮಾಡಬೇಕಾ, ಇಡೀ ಮಾನವ ಕೋಟಿಯನ್ನು ಇಡೀ ಜಗತ್ತನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕಾ? ನೀವೇನು ಮಾಡಬೇಕು, ಇಡೀ ಬಟನನ್ನು ಒತ್ತಿ ಜಗತ್ತನ್ನು ನಾಶಪಡಿಸುವಂತಹ ಏನು ಸಾಮರ್ಥ್ಯ ನಿಮಗೆ ಕೈಗೆ ಬರಬೇಕು ಅಂತಂದರೆ ನೀವು ಇವತ್ತಿನ ಏನು ಸಂಗತಿಗಳನ್ನು ಒಪ್ಪಿಕೊಳ್ಬೇಕು, ಇವತ್ತಿನ ತಂತ್ರಜ್ಞಾನಗಳಿಗೆ ನೀವು ಬರಬೇಕು. ಹಾಗೆ ಬಾರದೆ ಇನ್ನೂ ದುಡಿಯುವುದು ತಿನ್ನೋದು ಅಂತಿದ್ರೆ ನೀವಿನ್ನೂ ಅನಾಗರಿಕ ಕಾಲದಲ್ಲಿದ್ದೀರಿ ಅಂತ ಅರ್ಥ. ಹಾಗೆ ಮಾಡಬೇಕು ಅಂತಂದರೆ ನೀವು ತಲೆಯನ್ನು ಉಪಯೋಗಿಸಿಕೊಳ್ಬೇಕು, ಅದರ ವಿದ್ಯೆ ಕಲಿತುಕೊಳ್ಬೇಕು ಅಂತ ಸೈತಾನ ಹೇಳ್ತಾನೆ. ಆಗ ಮತ್ತೊಬ್ಬ ಹೇಳ್ತಾನೆ, ನೀನು ಹೇಳಿಕೊಟ್ಟರೆ ತಾನೆ, ಬರೀ ಭಾಷಣ ಮಾಡುತ್ತಿದ್ದೀಯಪ್ಪ. ನಿನ್ನ ತಲೆ ಕೆಲಸ ನೋಡಿ ನಾನಿನ್ನೂ ಹೊಲಕ್ಕೆ ಹೋಗಬೇಕು, ಬೇಗ ಹೇಳಿಕೊಡಬಾರದೆ? ತಲೆಯಿಂದ ಕೆಲಸ ಮಾಡೋದಕ್ಕೆ ಮುಂಚೆ ಹೀಗೆ ಭಾಷಣ ಮಾಡಬೇಕೋ ಏನೋ? ನಿಮಗೆ ಹೇಗೆ ತಿಳಿಸಿ ಹೇಳಲಿ? ನಮಗೆಲ್ಲ ತಿಳಿದಿದೆ. ಈಗ ತಲೆಯಿಂದ ಕೆಲಸ ಮಾಡೋದನ್ನು ತೋರಿಸಪ್ಪ ಅಂದರೆ ನಿಮಗೆ ಹೇಳಿ ಹೇಳಿ ನನ್ನ ತಲೆ ಖಾಲಿ ಆಯಿತಷ್ಟೇ. ಕೆಲಸನೇ ಶುರು ಮಾಡಿಲ್ವಲ್ಲ ಮಾರಾಯ, ಬೋಳೆಶಂಕರ ಹೇಳ್ತಾನೆ. ನಿಮಗೆ ಹೇಳಬಹುದು ಅಂತ ಅಂದ್ಕೊಂಡೆನಲ್ಲ, ನನ್ನ ಮೂರ್ಖತನಕ್ಕೆ ಮಿತಿ ಇದೆ. ಅದು ಕೂಡ ನಿನಗೇ ಗೊತ್ತು. ಅಯ್ಯ ಅಯ್ಯ ಬೆಪ್ತ ಕಡಿಗಳ ತಲೆ ತಲೆ ಚಚ್ಚಿಕೊಳ್ತಾನೆ ಸೈತಾನೆ, ಅವರಿಗೆ ಎಷ್ಟು ಹೇಳಿದ್ರು ಅರ್ಥ ಆಗುವುದಿಲ್ಲ ಅನ್ನುವ ನಿಟ್ಟಿನಲ್ಲಿ. ಅಗೋ ನೋಡಿ ತಲೆಯಿಂದ ಕೆಲಸ ಮಾಡೋದಕ್ಕೆ ಶುರು ಮಾಡಿದ. ಆಗ ಒಬ್ಬ ಹೇಳ್ತಾನೆ, ಅಗೋ ಅವನ ತಲೆಯಿಂದ ನೆತ್ತರು ಸೋರುತ್ತಿದೆ. ಬೋಳಶಂಕರ ಹೇಳ್ತಾನೆ, ಅಯ್ಯ ಗೆಳೆಯ, ಯಾಕಿಷ್ಟು ಚಿತ್ರಹಿಂಸೆ ಮಾಡಿಕೊಳ್ಳುತ್ತಿದ್ದೀಯಾ? ತಲೆಯಿಂದ ಕೆಲಸ ಮಾಡೋದು ಹೀಗೆ ತಾನೇ, ಗೊತ್ತಾಯ್ತು ಬಿಡು. ಇಂಥ ಭಯಂಕರ ವಿದ್ಯೆ ಹೇಳಿಕೊಟ್ಟದ್ದಕ್ಕಾಗಿ ನಿನಗೆ ವಂದನೆಗಳು. ಹೇಳಿಕೊಟ್ಟ ಮಾತ್ರಕ್ಕೆ ನಾವು ತಲೆಯಿಂದ ಕೆಲಸ ಮಾಡಲೇಬೇಕಂತ ಕಡ್ಡಾಯವೇನಿಲ್ಲವಲ್ಲ. ಶಿವ ನಿನಗೆ ಒಳ್ಳೇದು ಮಾಡಲಿ. ಏನಂದೆ? ಶಿವ ನಿನಗೆ ಒಳ್ಳೇದು ಮಾಡಲಿ ಅಂದೆ. ಥೂ ಚಾಂಡಾಲ, ಎಂತ ಮಾತನ್ನಾಡಿದೆ. ಅಗೋ ಮಿತ್ರ, ಅಲ್ಲಿ ನೋಡು, ನೆತ್ತರಾಡುವ ಅವನ ಮುಖದಲ್ಲಿ ಕೋರೆ ಹಲ್ಲು ಕೊಂಬು ಮೂಡುತ್ತಿವೆ. ಬೋಳೆಶಂಕರ ಹೇಳ್ತಾನಾಗ, ಇವನು ಹಿಂದಿನ ಪಿಶಾಚಿಗಳ ತಂದೆ ಅಲ್ಲವೇನಯ್ಯ? ಹೌದು, ಶಿವ ಶಿವ ಶಂಕರ, ಬೋಳೆ ಶಂಕರ, ಭೋಂ ಭೋಂ ಶಂಕರ. ಆಗ ಜನರು ಕೂಡ ಕೊಡಂಗಿಯ ಮಾತುಗಳನ್ನು ಓಂ ಶಂಕರ, ಬೋಳೆ ಶಂಕರ ಅಂತ ಹೇಳ್ತಾರೆ. ಆಗ ಸೈತಾನ ತಿರುಗಿ ತಿರುಗಿ ನಿಲ್ಲಿಸ್ರೋ ನಿಲ್ಲಿಸ್ರೋ ಅಂತ ಹೇಳ್ತಾನೆ. ಅಂತ ಹೇಳಿದರೆ ಶಿವನ ಹೆಸರು ಕೇಳಿದರೆ ಅವನಿಗೆ ಆಗುವುದಿಲ್ಲ. ಅವರಿಗೆ ಕಿರುಚುತ್ತಲೆ ಕಿರುಚುತ್ತಲೆ ಅಲ್ಲಿಂದ ನೆಲಕ್ಕೆ ಬೀಳುವನು. ಅದನ್ನು ನೋಡಿ ಹೇಳಿದ್ರೆ ಶಿವ ಶಿವ ಅನ್ನೋ ಹೆಸರು ಸೈತಾನನಿಗೆ ಕೇಳಲಿಕ್ಕಾಗುವುದಿಲ್ಲ. ತಲೆ ತಿರುಗಿ ಕೆಳಗೆ ಬೀಳ್ತಾನೆ. ಆಗ ಬೋಳೆಶಂಕರ ಹೇಳ್ತಾನೆ, ನೋಡಿದ್ದೀರಾ ಬಂಧುಗಳೇ, ತಲೆಯಿಂದ ಕೆಲಸ ಮಾಡಬಹುದು ಅನ್ನೋದನ್ನು ಈ ಮನುಷ್ಯ ತೋರಿದ್ದೇನೋ ಸರಿಯೇ, ಆದರೆ ತಲೆಯಿಂದ ಕೆಲಸ ಮಾಡಿದರೆ ನೀವೇ ನೋಡಿದಿರಲ್ಲ, ತಲೆ ಸಿಡಿಯುತ್ತದೆ. ಆದ್ದರಿಂದ ನಾವು ಮೊದಲಿನ ಹಾಗೆ ಕೈ ಮತ್ತು ಬೆನ್ನುಗಳಿಂದ ಕೆಲಸ ಮಾಡೋದೇ ವಾಸಿ. ಅಂದರೆ ಸೈತಾನಲ್ಲಿ ತಲೆ, ಇವರಿಗೆ ಈ ಮನುಷ್ಯರಿಗೆ ಎಷ್ಟು ಹೇಳಿದರೂ ಅರ್ಥ ಆಗೋದಿಲ್ಲ ಅಂತ ತಲೆ ಚಚ್ಚಿಕೊಳ್ತಾನೆ. ಅವ ತಲೆ ಚಚ್ಚಿಕೊಂಡ ರಭಸಕ್ಕೆ ಏನಾಗಿ ಬಿಟ್ಟಿತು, ತಲೆಯಲ್ಲಿ ರಕ್ತವೇ ಸೋರಿತಂತೆ. ಅದನ್ನು ನೋಡಿದ ಬೋಳೆಶಂಕರ ಹೇಳ್ತಾನೆ, ನೋಡಪ್ಪ, ತಲೆಯಿಂದ ಕೆಲಸ ಮಾಡೋದು ಹೀಗ, ನಿನ್ನ ತಲೆಯನ್ನು ಉಪಯೋಗಿಸಿಕೊಂಡು ನೀನು ಕೆಲಸ ಮಾಡಲಿಕ್ಕೆ ಹೊರಟಿಯಲ್ಲ, ನಮಗೆ ತೋರಿಸಿದ್ಯಲ್ಲ, ಏನಾಯಿತು ಹೇಳು? ನಿನ್ನ ತಲೆಯಿಂದ ರಕ್ತವೇ ಬಂತು. ತಲೆಯಿಂದ ರಕ್ತ ಬರುವ ಕೆಲಸ ನಮಗೆ ಬೇಕಾ? ನಾವು ಅದನ್ನು ಮಾಡಬೇಕಾ? ಅದು ನಮಗೆ ಬೇಕಾಗಿಲ್ಲ. ನಾವು ಮೊದಲಿನ ಹಾಗೆ ಬೆನ್ನುಗಳಿಂದ ಕೈಗಳನ್ನು ಬಳಸಿಕೊಂಡು ಕೆಲಸ ಮಾಡುವ. ಇದನ್ನೇ ಉದಾಹರಣೆಗೆ ಇಟ್ಟುಕೊಂಡು ಬೋಳೆಶಂಕರ ಅವನ ಜನಗಳಿಗೆ ಹೇಳ್ತಾನೆ, ನೋಡಿದ್ದೀರಾ ಬಂಧುಗಳೇ, ತಲೆಯಿಂದ ಕೆಲಸ ಮಾಡಿದರೆ ಏನಾಗ್ತದೆ ಹೇಳಿ? ಅದು ಏನು ಹಿಂಸೆಯೇ ಆಗುತ್ತದೆ, ರಕ್ತ ಎಲ್ಲ ಸುರಿತದೆ. ಅಂಥ ಕೆಲಸ ನಮಗೆ ಬೇಡ, ನಾವು ಮೊದಲಿನ ಹಾಗೆ ಮಾಮೂಲಿಯ ಹಾಗೆ ಕೆಲಸವನ್ನು ಮಾಡುವ ಅಂತ ಬೋಳೆಶಂಕರ ಈ ದೃಶ್ಯವನ್ನು ತೋರಿಸಿ ಅವನ ಜನಗಳಿಗೆ ಹೇಳ್ತಾನೆ. ಆಗ ಒಬ್ಬ
ಇದರಲ್ಲಿ ಅನುಮಾನವೇ ಇಲ್ಲ. ನಿಮ್ಮ ತಕರಾರಿಲ್ಲವಾದರೆ ನೀವು ಸೈನಿಕರಿಗೆ ಕಲಿಸಿದ ನಮ್ಮೂರಿನ ಹಾಡು ಹೇಳಬಹುದೋ? ಆಗಲೇಳಿ, ಅದಕ್ಕೇನಂತೆ? ಹಾಗೆ ಇನ್ನೊಬ್ಬ, ಅಲ್ಲಿ ಇಬ್ಬರು ನಿಂತಿದ್ದಾರಲ್ಲ, ಈ ಕಡೆ ಬೆನ್ನು ತಿರುಗಿಸಿ ಅವರನ್ನು ಸೇರಿಸಿಕೊಳ್ಳೋಣವೇ? ಯಾರವರು? ರಾಜ್ಯ ಕಳೆದುಕೊಂಡ ನಿನ್ನ ಅಣ್ಣಂದಿರು ನಿಮ್ಮೂರಿಗೆ ಬರೋಣವೇ ಅಂತ ಕೇಳುತ್ತಿದ್ದಾರೆ ಎಂಬುದಾಗಿ ಕೊಡಂಗಿ ಬೋಳೆಶಂಕರನಿಗೆ ಹೇಳ್ತಾನೆ. ಆಗಲೇಳಿ, ಅವರು ನಮ್ಮೊಟ್ಟಿಗಿರಲಿ, ಎಲ್ಲರೂ ಕೂಡಿ ಹಾಡೋಣ. ಎಲ್ಲಿ ಹಾಡು ಶುರು ಮಾಡಿ. ಜಯ ಜಯ ಶಿವಪೂರಿಗೆ, ಹಸಿರಿನ ತವರೂರಿಗೆ, ಹಾಡು ಬೆಳೆವ ಕಾಡಿಗೆ, ನಮ್ಮ ಚಳಿಗೆ ಬಿಸಿಯಾಗುವ ಯೌವನವನ್ನು ಕಾಪಾಡುವ, ಮುಳ್ಳಿನಲ್ಲೂ ಹೂ ಹೂಗಳ ನಗೆಯ ನಗುವ ಸೀಮೆಗೆ, ಜಯ ಜಯ ಶಿವಪೂರಿಗೆ, ಜಯ ಜಯ ಶಿವಪೂರಿಗೆ ಅಂತ ಎಲ್ಲರೂ ಹೇಳ್ತಾರೆ. ಅಲ್ಲಿಗೆ ಶಿವಪುರಕ್ಕೆ ಜಯವಾಗಲಿ, ಬೋಳೆಶಂಕರನ ರಾಜ್ಯಕ್ಕೆ ಜಯವಾಗಲಿ ಅಂತೇಳಿ ಹೇಳುವುದರ ಮೂಲಕ ಎಲ್ಲರೂ ಮತ್ತೆ ಪುನಃ ಪ್ರೀತಿಯ ಬದುಕಿಗೆ, ಸಾಮರಸ್ಯದ ಬದುಕಿಗೆ ಹಿಂದಿರುಗಿ ಹೋಗುತ್ತಾರೆ. ಸೈತಾನನ ಆಟಕ್ಕೆ ಬೋಳೆಶಂಕರನ ರಾಜ್ಯದ ಜನರು ಬಲಿಯಾಗುವುದಿಲ್ಲ. ಅಂದರೆ ಇಲ್ಲಿ ನಾಟಕಕಾರರು ಹೇಳುವ ಉದ್ದೇಶ ಒಂದೇ, ನಾಟಕದ ಉದ್ದೇಶ, ನಾಟಕದ ಸಂದೇಶ ಒಂದೇ. ಸರಳ ಸುಂದರವಾದ ಬದುಕು ನಮ್ಮದಾಗಲಿ. ಅತಿ ಆಸೆ, ಅತಿ ಬುದ್ಧಿವಂತಿಕೆ, ಈ ಯಾವ ಬದುಕು ಕೂಡ ನಮ್ಮ ಬದುಕಿಗೆ ಸಂತೋಷವನ್ನು, ನೆಮ್ಮದಿಯನ್ನು ತಂದುಕೊಡಲಾರದು. ಸಾಧ್ಯವಾದಷ್ಟರ ಮಟ್ಟಿಗೆ ಸಂತೋಷದ ಬದುಕು, ಸುಂದರವಾದ ಬದುಕು ಇದ್ದಾಗ ಮಾತ್ರ ನಾವು ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯವಾಗುತ್ತದೆ. ಅದನ್ನು ಈ ನಾಟಕದ ನಾಯಕ ಅಂತೇಳಿ ಬೋಳೆಶಂಕರ ಬರ್ತಾನೋ ಆ ಪಾತ್ರದ ಮೂಲಕ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ನಾಟಕಕಾರರಲ್ಲಿ ಮಾಡ್ತಾರೆ. ಹಸಿರೇ ಉಸಿರು ಅನ್ನುವಂಥದ್ದು. ಆಮೇಲೆ ದುಡಿಮೆಯೇ ದೇವರು, ದುಡಿಮೆಯೇ ಶ್ರೇಷ್ಠ, ದುಡಿಬೇಕು ತಿನ್ನಬೇಕು ಅನ್ನುವಂತಹ ಧೋರಣೆಯನ್ನು ನಾಟಕಕಾರರು ಬೋಳೆಶಂಕರನ ಪಾತ್ರದ ಮೂಲಕ ಚಿತ್ರಿಸುವುದಕ್ಕೆ, ಆ ಮೂಲಕ ಜನಕ್ಕೆ ಸಂದೇಶ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ನಾಟಕವನ್ನು ನಿಷ್ಠೆಯಿಂದ ಆಲಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು ಮಕ್ಕಳೇ. ಧನ್ಯವಾದಗಳು.